ತಾಯಿ ಹರಿದ ರೌಕೆ ಒಡೆದ ಹಿಂಬಡವನ್ನ ನೋಡದ ಮಗ ಮತ್ತಾರಿಗೂ ಹೋಗಿ ಜೈ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ ಚಿಂತನೆಗಳನ್ನ ಅವ್ರ ಬಾಯಲ್ಲಿ ಹೇಳಿದ್ರೆ ಕೇಳ್ತಿದ್ರ. ಮುಸುಕಿನಿಂದ ಬೆಳಕಿನೆಡೆಗೆ ಕವನ ಸಂಕಲನ, ಹಾಗೆ ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು ಅಂತ ಹೇಳಿ ಈ ಕೃತಿಗಳ ವಿಶೇಷತೆ ಏನು ಅಂತ ತಿಳ್ಕೊಳ್ಬಹುದು? ಧಾರ್ಮಿಕತೆ ಇದೆ, ಆಧ್ಯಾತ್ಮ ಇದೆ, ಪ್ರೀತಿ ಇದೆ. ಬಟ್ ರಾಜಕೀಯದ ಬಗ್ಗೆ ಬರ್ಬೇಕಂದ್ರೆ ಸ್ವಲ್ಪ ಹಿಂದಿಡ್ತೀನಿ. ಸಾಹಿತ್ಯದಿಂದ ನೀವೇನು ನಿರೀಕ್ಷಿಸ್ತೀರಿ ಅನ್ನೋದು? ನನ್ನ ಬರಹವನ್ನ ಓದಿದಾಗ ವಾಹ್ ವಾಟ್ ಆರ್ ರೈಟಿಂಗ್. ಸಾಹಿತ್ಯಿಕ ಪಯಣ ಹೇಗೆ ಆರಂಭ ಆಯ್ತು ಅಂತ? 2008-09 ಆಸುಪಾಸು ತೀರಾ ಮನಸ್ಸಿಗೆ ಕಳೆದ ಒಂದು ಲೇಖನ. ಸಂದೀಪ್ ಪುಣ್ಯಕೃಷ್ಣನ್ ಅವರು. ತೆರೆಮರೆಯಲ್ಲಿ ಅನೇಕ ಜನರು ಸಾಧಕರಿದ್ದಾರೆ. ಅಂಥವರನ್ನ ಮುಟ್ಟಿ ಮಾತನಾಡಿಸಿ ಅವರ ಜೀವನವನ್ನ ಮತ್ತೊಬ್ಬ ಓದುಗರಿಗೆ ಕೊಡ್ತಕ್ಕಂಥ ಒಂದು ಆಸೆ ಬಹಳ ಇದೆ. ಮತ್ ಪೂಜೆ ಅನ್ನೋದು ಮೂಢನಂಬಿಕೆ ಅದೇ ಗೊತ್ತಿಲ್ಲ ನನಗೆ. ಕೊಟ್ಟಿದ್ನೆಲ್ಲ ಓದ್ಬೇಕನ್ನೋದೇನಿಲ್ಲಲ್ಲ. ಓದುಗ ಅಂತಕ್ಕಂಥ ಅರ್ಹತೆ ಇದೆ ಅಂದಾಗ ಅವ್ರು ಪ್ರಶ್ನೆ ಮಾಡ್ತಕ್ಕಂಥ ಇದ್ದಿದ್ರೆ ಅವ್ರು ಸಾಹಿತ್ಯವನ್ನ ಈಗೆಲ್ಲ ನೋಡ್ತಾ ಇದ್ರಿ ನೀವು. ಒಂದು ಫೋಟೋ ಹಿಡ್ಕೊಳ್ಳೋದು, ಒಂದು ಸೆಲ್ಫಿ ತಗೊಂಡು. ಯಾವ್ದೆಲ್ಲ ಕೃತಿಗಳನ್ನ ಎದುರು ನೋಡ್ಬೋದು? ಹೇಳೋದಕ್ಕಿಂತ ಮಾಡಿ ತೋರ್ಸೋದು ಚಂದ. ನಮಸ್ಕಾರ ಸ್ನೇಹಿತರೆ, ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆ ಕೊಂಚ ವಿಭಿನ್ನ ಅಂತ ಹೇಳ್ಬೋದು ಮತ್ತು ವಿಶೇಷ ಕೂಡ. ಯಾಕಂದ್ರೆ ನಮ್ಮೊಟ್ಟಿಗಿರುವಂತಹ ಅತಿಥಿ ಕಾರ್ತಿಕ್ ಆಚಾರ್ಯ ಎಂ ಕಲ್ಲಹಳ್ಳಿ ಅವರು. ಬನ್ನಿ ಅವರನ್ನ ಸ್ವಾಗತಿಸ್ತಾ ಅವರ ಪರಿಚಯವನ್ನ ಮಾಡ್ಕೊಳ್ತಾ ಅವರ ಕೃತಿಗಳ ಬಗ್ಗೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು. ಹೇಗಿದ್ದೀರಿ? ಚೆನ್ನಾಗಿದೆ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸೊ ಮೊದಲಿಗೆ ನಿಮ್ಮ ಕೃತಿಗಳ ಹೊಸದಾಗಿ ಬಿಡುಗಡೆ ಮಾಡಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಅದಾದ ನಂತರ ನಿಮ್ಮ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸರ್, ಮುಸುಕಿನಿಂದ ಬೆಳಕಿನೆಡೆಗೆ ಕವನ ಸಂಕಲನ, ಹಾಗೆ ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು ಅಂತ ಹೇಳಿ ಈ ಕೃತಿಗಳ ವಿಶೇಷತೆ ಏನು ಅಂತ ತಿಳ್ಕೊಳ್ಬಹುದಾ? ಖಂಡಿತ. ನಾವೀಗ ಮನೆಯಲ್ಲಿ ಒಂದು ಪಾಪ ಹುಟ್ಟಿತು ಅಂತ ಹೇಳಿದ್ರೆ ಅದಕ್ಕೆ ತಂದೆ ತಾಯಿಗಳ ಕನಸು ಏನಿರುತ್ತಂದ್ರೆ ಯಾವ ಹೆಸರು ಸೂಟ್ ಆಗ್ಬಹುದು, ಆ ಪಾಪುಗೆ ಯಾವ ಹೆಸರು ಇಟ್ಟರೆ ಸೂಕ್ತ ಅನ್ಸ್ಬೋದು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಈ ಮುಸುಕಿನಿಂದ ಬೆಳಕಿನೆಡೆಗೆ ಈ ಕವನ ಸಂಕಲನದ ಶೀರ್ಷಿಕೆ ಪುಸ್ತಕದ ಹೆಸರನ್ನ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಬಹಳ ಗೊಂದಲಕ್ಕೀಡಾಯ್ತು. ನನ್ನ ಸಾಹಿತ್ಯಿಕ ಗುರುಗಳು ಅಥವಾ ನನ್ನ ಈ ಪುಸ್ತಕದ ಪೂರ್ತಿ ಪ್ರಕಾಶನವನ್ನ ಕೊಟ್ಟಿರ್ತಕ್ಕಂಥವ್ರು, ಮುದ್ರಣಕ್ಕೆ ಸಹಕಾರ ಮಾಡ್ತಾರೆ, ತೋಮಾ ಶಂಕರಯ್ಯ ಸರ್ ಅಂತ ಹೇಳ್ಬಿಟ್ಟು. ನಾನು ಬರ್ದೆ ಆದ್ಮೇಲೆ ಏನಾಯ್ತು, ಸರ್ ಕಡೆ ಕೊಟ್ಟೆ ಹೀಗಿದೆ ಸರ್ ಅಂತ ಹೇಳಿ ಅವರು ಕರೆಕ್ಷನ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ತಿದ್ದುಪಡಿ ಎಲ್ಲ ಆಯ್ತು. ಕೊನೆಗೆ ಬಂದಿತ್ತು ಸುಮಾರು 100-110 ಕವನಗಳನ್ನ ನಾವು ಅದರಲ್ಲಿ ಆ ಕವನ ಸಂಕಲನ ಇದೆ. ಎಲ್ಲವೂ ವಿಭಿನ್ನ ವಿಚಾರಗಳಿಂದ ಕೂಡಿರ್ತಕ್ಕಂಥ ಒಂದು ಕವನ ಸಂಕಲನ. ಇದರಲ್ಲಿ ಪ್ರೇಮ ಕಾವ್ಯ ಇಡೋಣ ಅಂತ ಹೇಳಿದ್ರೆ ನಾನು ಒಪ್ಪಂಗಿಲ್ಲ. ಯಾವ್ದೋ ಪ್ರೇಮ ನಿವೇದನೆ ಅಂತ ಶೀರ್ಷಿಕೆ ನಾನು ಒಪ್ಪಂಗಿಲ್ಲ, ಬೇಡ. ಆಧ್ಯಾತ್ಮಿಕವಾಗಿ ಸರ್ ಇಡೋಣ ಅಂತ ಹೇಳಿದ್ರೆ ನೀನು ಸಂತರ ಸನ್ಯಾಸಿ ಆಗ್ತೀಯ ಅಂತ ಅವ್ರ ತಮಾಷೆ ಆಗ್ತಿತ್ತು. ಅಥವಾ ಇನ್ಯಾವುದೋ ಒಂದು ಧಾರ್ಮಿಕ ವಿಚಾರವಾಗಿ ಇಡೋಣ ಅಂತ ಹೇಳಿದ್ರೆ ಅದು ಒಂದು ವಿಷಯಕ್ಕೆ ಸೀಮಿತ ಆಗ್ಲಿ ನನ್ನ ಕೃತಿ. ಅದರಲ್ಲಿ ಪ್ರೀತಿ ಇತ್ತು, ಪ್ರೇಮದ ನಿವೇದನೆ ಇತ್ತು, ಆಧ್ಯಾತ್ಮ ಇತ್ತು, ಧರ್ಮ, ಧಾರ್ಮಿಕತೆ ಎಲ್ಲವೂ ಒಳಗೊಂಡಿತ್ತು. ಜೊತೆಗೆ ನನ್ನ ಹಳ್ಳಿ ಸೊಗಡಿನ ವಿಚಾರಗಳು ತುಂಬಾ ಇತ್ತು. ಆಗ ಒಂದು ವಿಚಾರ ಬಂತು, ನಮ್ಮ ಕವನ ಸಂಕಲನದ ಹೆಸರು ಬಂದ ವಿಶೇಷ ಅಂತಂದ್ರೆ ಎಲ್ಲಾ ಪೂರ್ತಿ ಪುಸ್ತಕ ತಯಾರು ಆದ ನಂತರ ಅದಕ್ಕೆ ಹೆಸರಿಟ್ಟಿವಿ ನಾವು. ನೀವು ಎಂ ಕಲ್ಲಹಳ್ಳಿ ಅಂತ ಹೇಳಿದ್ರಿ. ಎಂ ಕಲ್ಲಹಳ್ಳಿ ಅಂತ ಹೇಳಿದ್ರೆ ಮುಸುಕಿನ ಕಲ್ಲಹಳ್ಳಿ, ಅದು ಎಂ ಅನ್ನೋದು ಮುಸುಕಿನ ಕಲ್ಲಹಳ್ಳಿ ಅದು ನಮ್ದು. ಹಾಗಾಗಿ ನಮ್ಮ ಸರ್ ಏನ್ ಹೇಳಿದ್ರು, ನೀನು ಈಗ ಪ್ರಚಾರ ಆಗ್ತಾ ಇದೆಯಾ, ಜನರಿಗೆ ಗೊತ್ತಾಗ್ತಾ ಇದೆಯಾ, ಸೊ ಮುಸುಕಿನಿಂದ ಬೆಳಕಿನೆಡೆಗೆ ಇಲ್ಲಿಂದ ನೀನ್ ಬೆಳಗ್ತಾ ಇದೆಯಾ, ಜೀವನ ಬೆಳಗ್ಲಿ, ಸಾಹಿತ್ಯಿಕ ಜೀವನ ಬೆಳಗ್ಲಿ, ಸೊ ನೀನು ಮುಸುಕಿನಿಂದ ಬೆಳಕಿನೆಡೆಗೆ ಅಂತ ಇಡು ಅಂತ ಹೇಳಿ ಅವರು ನಾಮಕರಣ ಮಾಡಿದ್ರು. ಅದು ಅದೇ ರೀತಿಯಾಗಿ ಒಂದು ಬೆಳಕು ತಂದು ಕೊಡ್ತು. ಪ್ರಕಟಿತ ಒಬ್ಬ ಕವಿ ಅನ್ನೋದನ್ನ ಹೆಸರು ತಂದು ಕೊಡ್ತು. ದೆನ್ ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು, ಇದು ಲೇಖನಗಳ ಸಂಗ್ರಹ, ಒಂದಿಷ್ಟು ಅಧ್ಯಯನ, ಒಂದಿಷ್ಟು ಅನುಭವಗಳು, ಜೊತೆಗೆ ಅನೇಕ ನಿಮ್ಮಂತ ಒಡನಾಡಿಗಳ ಒಂದು ಅನುಭವ ಏನಿತ್ತು ಅದನ್ನ ನಾನು ತುಂಬಿಸ್ಬೇಕು ಅನ್ನೋದಿತ್ತು. ಅದಕ್ಕೆ ನಾನು ಏನಂತ ಹೇಳಿದ್ರೆ, ಯಾವುದೇ ಒಂದು ಬರಿತೀನಿ ಮತ್ತೊಂದು ಮಾಡ್ತೀನಿ ಅಂದ್ರೆ, ನಾನು ಇವತ್ತು ಬಂದಿದ್ದೀನಿ ಇಲ್ಲಿಗೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿರಲ್ಲ. ಯಾವುದೋ ಒಂದು ಘಟನೆ ನೋಡಿದೆ, ಅದು ತುಂಬಾ ಮನಸ್ಸಿಗೆ ಆಳವಾಗಿ ನನ್ಕೊಳ್ಳಿ ಕೂರ್ತು ಅಂತ ಹೇಳಿದ್ರೆ ಮಾತ್ರ ಮಾಡತಕ್ಕಂಥ ಮನುಷ್ಯ. ಇದೇ ನಿಟ್ಟಿನಲ್ಲಿ ಅವಾಗ HSV ಅವರು ಮರಣ ಹೊಂದಿದ್ರು. ಆ ಟೈಮಲ್ಲಿ ಇಷ್ಟು ಕಾಲ ಒಟ್ಟಿಗಿದ್ದ ಒಂದು ಅವರು ಬರಹ ಗೀತೆ ಇದೆ ನೋಡಿ,
ಅದು ಅವ್ರು ಹೋದ ನಂತರ ಅವರ ಬರಹಗಳಿಗೆ ಮತ್ತಷ್ಟು ಪ್ರೇರೇಪಿಸಿ ಹಾಡು ಮನಸ್ಸಿನಲ್ಲಿ ತುಂಬ್ತಾ ಆಯ್ತು ನನಗೆ. ಅಲ್ಲಿವರೆಗೂ ಅರ್ಥ ನನಗೆ ಅದು ಅಷ್ಟು ಅರ್ಥ ಅನ್ಸ್ಲಿಲ್ಲ. ಬಟ್ ಆ ಹಾಡನ್ನ ಕೇಳಿದಾಗ ಒಂದು ಅದೇ ಟೈಮಲ್ಲಿ ನನ್ನ ಪುಸ್ತಕ ಬಂದಿದ್ದು, ಅದಾದಿ 2-3 ತಿಂಗಳಲ್ಲಿ ಪುಸ್ತಕ ರೆಡಿ ಆಗ್ತಾ ಇದ್ದು. ಹಾಗಾಗಿ ಅವ್ರ ನೆನಪಿಗಿರ್ಬೋದಲ್ಲ, ಅವ್ರು ಯಾವುದೋ ಒಂದು ರೀತಿಯಲ್ಲಿ ನನಗೆ ಪ್ರೇರಣೆ ಆಗಿರ್ಬೋದು. ಹಾಗಾಗಿ ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳನ್ನಿರ್ಬೋದು, ಇಷ್ಟು ಕಾಲ ಒಟ್ಟಿಗಿದ್ದ ಅಂತರಾತ್ಮ ಅಂತಂದೇನೋ ಹಾಡಿದೆ ಅದು. ಈ ನಿಟ್ಟಿನಲ್ಲಿ ಇಡ್ಬೋದಲ್ಲ, ಅವ್ರೊಂದು ಸ್ಮರಣಾರ್ಥ ಇರುತ್ತೆ. ಈ ನಿಟ್ಟಿನಲ್ಲಿ ಆ ಪುಸ್ತಕ ಬಂದು ಮುಸುಕಿನಿಂದ ಬೆಳಕಿನಡೆಗೂ ಸಹ ನನಗೆ ಸಾಹಿತ್ಯಿಕ ವಲಯದಲ್ಲಿ ಬೆಳಕಾಗೆ ಕೊಡ್ತು. ಅದು ಬೆಳಕಾಗಿದ್ರಿಂದ ಈ ಬೆಳಕಲ್ಲಿ ಹಾಕೋದಕ್ಕೆ ಸಾಧ್ಯ ಆಗಿದೆ. ವೆರಿ ನೈಸ್ ಸರ್. ನೀವು ಅತ್ಯಂತ ಕಿರಿಯ ವಯಸ್ಸಿಗೆ 2 ಕೃತಿಗಳನ್ನ ಹೊರತಂದಿರ್ತೀರಿ. ಮತ್ತೆ ಈ ಸಾಹಿತ್ಯಿಕ ಪಯಣ ಹೇಗೆ ಆರಂಭ ಆಯ್ತು ಅಂತ, ನಿಮ್ಮ ಮೊದಲ ಬರವಣಿಗೆ ಆರಂಭಿಸಿದ್ದು ಹೇಗೆ, ಮತ್ತೆ ಅದು ಲೇಖನ ಆಗಿ ಕವನಗಳ ರೂಪದಲ್ಲಿ ಹೇಗೆ ಪ್ರಕಟ ಆಯ್ತು ಅನ್ನೋದು? ಪ್ರಾರಂಭದದ್ದು ನಂದು ಪ್ರಾಥಮಿಕ ಹಂತದಲ್ಲೇ ಪ್ರಾರಂಭ ಆಗಿತ್ತು. ಅಂದ್ರೆ ಆ ಕವನ ಹೇಗಿದ್ದು ಅಂತ ಹೇಳಿದ್ರೆ, ನಾ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಬೆಳಗ್ಗೆ 10 ಆಯ್ತು ಹಾಲು ಕುಡ್ದೆ, ಮಧ್ಯಾಹ್ನ 1 ಆಯ್ತು ಬಿಸಿ ಊಟ ಮಾಡ್ದೆ, 4 ಗಂಟೆ ಆಯ್ತು ಬೆಲ್ಲಿಡ್ತು ಮನೆಗೆ ಬಂದೆ. ಇಷ್ಟೇ ಕವನ. ಅದು ಒಂದು ನಮಗೆ ಖುಷಿ. ನಾನು ಈ 3 ಲೈನ್ ಬರೆದ್ಬಿಟ್ನಲ್ಲ ಓನಾಗಿ ಅನ್ನೋದು ಅದೊಂದು ಖುಷಿ ಇತ್ತು. ಆಗ ನಮಗೆ ಗರಿ ಕವನ ಸಂಕಲನ ಬೆಂದ್ರೆ ಅನ್ಸುತ್ತೆ. ನಾವು 5-6ನೇ ತರಗತಿಲಿ ಇರ್ಬೋದು, ಅದರಲ್ಲಿ ಒಂದು ಪದ್ಯ ಇತ್ತು. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕಗಳೊಡೆದ ಬಣ್ಣ, ಚಕ್ಕೆ ಮೇಲೆ ಸಕ್ಕಿಸಿಕೊಂಡು ಸೂರ್ಯ ಚಂದ್ರ ಮಾಡಿದ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. 6 ಹಕ್ಕಿಗೆ ಕಾಲವನ್ನ ಅವರು ಹೋಲಿಕೆ ಮಾಡಿದ್ದಾರೆ ಆ ರೀತಿ. ಬಟ್ ಆ ಒಂದು ಪ್ರಬುದ್ಧತೆ ನಮ್ಗಿರ್ಲಿಲ್ಲ. ಅಂದ್ರೆ ಈಗ ತುಂಬಾ ಇದೆ ಅಂತ ಏನಲ್ಲ, ಆ ಒಂದು ಮಟ್ಟಕ್ಕೆ 5-6ನೇ ತರಗತಿಗೆ ಏನಿತ್ತು ಆ ಪ್ರಬುದ್ಧತೆ ಇರ್ಲಿಲ್ಲ. ಆದ್ರೆ ಪ್ರಾಸ ಎಷ್ಟು ಚಂದಿದ್ವು, ಅದು ಮನಸ್ಸಿಗೆ ಹೊಕ್ಕಿತ್ತು. ನಾನು ಪ್ರಾಸಬದ್ಧವಾಗಿ ಏನಾರು ಮಾಡ್ಬೋದಿತ್ತಲ್ಲ. ತುಂಬಾ ಸರ್ಕಸ್ ಇತ್ತು. ಅದನ್ನ ಹೋಗಿ ಟೀಚರ್ಸ್ ಹತ್ರ, ಮಿಸ್ ಸರ್ ಈ ತರ ಬರ್ದಿದ್ದೀನಿ, ಅವ್ರು ನಮಗೆ ಜಸ್ಟ್ ಈ ಗುಡ್ಡ ಹಾಕ್ಬಿಟ್ರೆ ನಾನು ದೊಡ್ಡ ಸಾಹಿತ್ಯ ಜ್ಞಾನ ಬಿಟ್ಟೆ ನೆಕ್ಸ್ಟ್ ವೀಕ್ ಬಂತು ನನಗೆ ಅನ್ನೋ ಲೆಕ್ಕಕ್ಕೆ ನಾವು ಭಾವಿಸ್ತಿದ್ವಿ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಬರೆದ್ರೆ ಒಂದು ಪ್ರಬುದ್ಧತೆ ಏನೋ ಅಥವಾ ಇತರರಿಗಿಂತ ನಾನು ಸ್ವಲ್ಪ ಮೇಲಿದ್ದೀನಿ ಅನ್ನೋ ಒಂದು ಭಾವನೆ ಇತ್ತು. ಈ ರೀತಿಯಲ್ಲಿ ಪ್ರಾರಂಭ ಆಗ್ತಾ ಆಗ್ತಾ 2008-09 ಆಸುಪಾಸು ತೀರಾ ಮನಸ್ಸಿಗೆ ಕಳೆದ ಒಂದು ಲೇಖನ. ಸಂದೀಪ್ ಪುಣ್ಯಕೃಷ್ಣನ್ ದಿವಂಗತ ಸಂದೀಪ್ ಪುಣ್ಯಕೃಷ್ಣ, ಮುಂಬೈನ ಪ್ರತಿಷ್ಠಿತ ಒಂದು ತಾಜ್ ಪ್ಯಾಲೇಸ್ 8-9 ನನಗೆ ಸರಿಯಾಗಿ ನೆನಪಿಲ್ಲ, 8-9 2008-09 ಇರ್ಬೋದು. ಅಲ್ಲಿ ಒಂದು ಲೇಖನ ಪ್ರಕಟ ಆಯ್ತು, ನೀವು ನೋಡ್ಬೋದು. ಈಗಲೂ ಕೂಡ ಅವ್ರ ಬಗ್ಗೆ ಒಳ್ಳೆ ಇದಿದೆ. ಅಶ್ವಿನಿ ಮೇಡಮ್ ಅಂತ ಹೇಳಿ ನಮಗೆ 5-6ನೇ ತರಗತಿ ನನಗೆ ನೆನಪಿರೋ ಪ್ರಕಾರ. ಅದು ಆ ವಯಸ್ಸು ನನಗೆ ಅದು ಯಾವ ತರ ನಾನು ಅದನ್ನ ಸ್ವೀಕಾರ ಮಾಡಿದ್ನೋ ಅಥವಾ ಅದೇನಾಯ್ತು ಗೊತ್ತಾಗ್ಲಿಲ್ಲ. ಆದ್ರೆ ಅದ್ರಿರ್ತಕ್ಕಂಥ ಪ್ರತಿಯೊಂದು ಅಕ್ಷರಗಳು ಸಹ ನನಗೆ ಈಗ್ಲೂ ನೆನಪಿದೆ. ಆ ಭಾವನೆ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನೀವ್ಯಾರೋ ಬರಬೇಡಿ, ನಾನೊಬ್ಬನೇ ಇವ್ರನ್ನೆಲ್ಲ ಜಯಿಸಿ ಬರ್ತೇನೆ ಅಂತ ಹೇಳಿ ಸ್ಫೋಟಗೊಂಡ್ರು. ಅದಾದ ನಂತರ ಅವರು ಬಳಸ್ತಿದ್ದ ಬಾಚಣಿಕೆಯನ್ನ, ಕರ್ಸಿಪನ್ನ, ಬಟ್ಟೆಯನ್ನ, ಕನ್ನಡಿಯನ್ನ ಅವ್ರ ಮನೆಗೆ ಹಿಂದರ್ಗಿಸ್ತಾರೆ. ಅವರ ತಾಯಿಯ ನಿವೇದನೆಯನ್ನ ಆ ಒಂದು ಲೇಖಕರು ಆ ಅಕ್ಷರಗಳಲ್ಲಿ ಕಟ್ಟಿಕೊಟ್ಟಿದ್ರು ಆ ಭಾವನೆಯನ್ನ. ಆ ನಿವೇದನೆ ನಿಜಕ್ಕೂ ಸಹ ಈಗ್ಲೂ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಅದು. ಯಾಕಂದ್ರೆ ನಾನು ಓದಿದ ಮೊದಲನೇ ಲೇಖನ ಅದು. ಬಟ್ ಆ ವಯಸ್ಸಿಗೆ ಯಾಕೆ ನನಗೆ ಅಷ್ಟು ಭಾವನಾತ್ಮಕವಾಗಿ ಅಂಟ್ಕೊಂಡ ಗೊತ್ತಿಲ್ಲ. ಬಾಚಣಿಕೆ ಕೊಡಿ, ತಾಯಿ ಬೇಡ್ಕೊಳ್ತಾರೆ. ಅವ್ರಿಗೂ ದೇಹ ಸಿಗ್ಲಿಲ್ಲ, ಆಯ್ತು ಬಾಚಣಿಕೆ ಕೊಡಿ, ಅವ್ನು ಬಳಸಿದ ಕನ್ನಡಿ ಕೊಡಿ, ಅದೇ ನನ್ನ ಮಗ ಅಂತ ಹೇಳಿ ನಾನು ಭಾವಿಸ್ತೇನೆ. ಕೊನೆಗೆ ಟೂತ್ ಪೇಸ್ಟ್ ಅನ್ನು ಕೊಡಿ, ನನಗ ಬಳಸ್ತಾ ಇದ್ನಲ್ಲ ಅಷ್ಟ್ ಸಾಕು ಅಂತ ಹೇಳಿ ತಾಯಿ ಯಾವ ರೀತಿ ಅಂತ ಹೇಳಿದ್ರೆ ಅದು ಹೇಳಿಕ್ ಸಾಧ್ಯ ಇಲ್ಲ. ಆ ರೀತಿಯ ಭಾವನೆ ಹುಟ್ಕೊಳ್ತು. ಅಲ್ಲಿಂದ ಬರವಣಿಗೆಯಲ್ಲಿ ಇಷ್ಟು ಶಕ್ತಿ ಇದೆನಾ, ಹಾಗಾದ್ರೆ ಬರವಣಿಗೆ ಮೂಲಕ ನಾನೇನ್ ಮಾಡ್ಬೋದು. ಅದು 5-6ನೇ ತರಗತಿಗೆ ಆ ವಯಸ್ಸಿನಲ್ಲಿ ಎಲ್ಲ ಇತ್ತು. ಕೀಟ್ಲೆ ಇತ್ತು, ಜಗಳ ಇತ್ತು, ಕಿತ್ತಾಟ ಇತ್ತು, ಎಲ್ಲವೂ ಇತ್ತು. ಜೊತೆಗೆ ಈ ಒಂದು ಮನಸ್ಥಿತಿ ಯಾಕಂತ ಗೊತ್ತಿಲ್ಲ. ನಾನು ಖಂಡಿತವಾಗಿ ಹೇಳ್ತೇನೆ, ಸಂದೀಪ್ ಪುಣ್ಯಕೃಷ್ಣನ್ ಅವರ ಆ ಒಂದು ಬರಹ, ಮೊದಲನೇ ಬರಹ, ಅದನ್ನ ಯಾರು ಬರೆದು ನೆನಪಿಲ್ಲ, ಅವರಿಗೆ ಅನಂತ ಕೃತಜ್ಞತೆಗಳು. ಎತ್ತಣದಿಂದ ಎತ್ತಣ ಸಂಬಂಧ ಅನ್ನೋ ತರ ನೀವು ಕೆಲಸ ಮಾಡ್ತಿರುವಂತದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ. ಅದಲ್ಲದೆ ಈಗ ನೀವು ಓದಿದಂತ ಲೇಖನ ಸಂಬಂಧಪಟ್ಟಿರುವಂತದ್ದು ಒಂದು ದೇಶದ ಗಡಿಯನ್ನ ಕಾಯುವಂತಹ ಯೋಧನ ಕುರಿತದ್ದು. ಸೊ ಈ
ಬರವಣಿಗೆ ಆರಂಭಗೊಂಡ ನಂತರ ನೀವು ವಿಷಯ ಆಯ್ಕೆ, ವಸ್ತು ಆಯ್ಕೆ ಮಾಡ್ಕೊಂಡಂತಹ ದಾಟಿ ಇರಬಹುದು. ಅದರ ಪ್ರೇರೇಪಣೆ ಏನು ಸರ್? ಅಂದ್ರೆ ಬರವಣಿಗೆ ಬರಿಬೇಕು ಅಂತ, ಇಂಥ ವಿಷಯದ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಒಂದು ವಿಷಯ ಕಟ್ಪಾಡ್ ಬೀಳಿಲ್ಲ. ಒಬ್ಬ ಲೇಖಕ ಆದವನು, ಒಬ್ಬ ಸಾಹಿತಿ ಆದವನು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ನೋಡ್ಬೇಕು. ಆತನಿಗೆ ಸರಿ ಯಾವುದು ಅದನ್ನ ಮಾತ್ರ ಅವ್ನು ಮಾಡ್ಬೇಕು. ಆ ನಿಟ್ಟಿನೊಳಗೆ ನಾನು ಬಂದಿದ್ದು. ಆ ಲೇಖನಗಳಲ್ಲಿ ಧಾರ್ಮಿಕತೆ ಇದೆ, ಆಧ್ಯಾತ್ಮ ಇದೆ, ಪ್ರೀತಿ ಇದೆ, ಅನುಭವ ಇದೆ. ಒಬ್ಬ ನೋಡುಗನಾಗಿ ಸಮಾಜವನ್ನ ಹೇಗ್ ನೋಡಬಹುದು ಅಥವಾ ಹೇಗ್ ತೀರ್ಬಹುದು ಚಿಂತನೆ, ಎಲ್ಲಾ ವಿಷಯಗಳನ್ನ ನಾನು ಅದ್ರಲ್ಲಿ ಒಂದೇ ವಿಷಯಕ್ಕೆ ಅಂಟು ಬೀಳೋದು ಅದು ಅವರವರ ಇದು. ಅದಕ್ಕೆ ನಾನು ಸದಾ ಕೃತಜ್ಞ ಇರ್ತೀನಿ, ಅಭಾರಿಯಾಗಿರ್ತೀನಿ ಅವರು. ಬಟ್ ನಂದು ಅಂತ ವೈಯಕ್ತಿಕ ಬಂದಾಗ ನಾನು ಕಟ್ ಬೀಳಕ್ ಸಾಧ್ಯ ಆಗಿಲ್ಲ, ಕಟ್ ಬೀಳ್ಲಿಲ್ಲ ಕೂಡ. ನಾನು ಎಲ್ಲಾ ರೀತಿಯೂ ಬರಿಬೇಕು. ಅದು ಅವರವರ ಒಂದು ಅಭಿರುಚಿ. ಅದನ್ನ ನಾವು ಬರೆದ ನಂತರ ಓದುಗ ಹೇಗ್ ನೋಡ್ತಾನೋ ಅದ್ರ ಮೇಲೆ ಪರಿಣಾಮ. ಅದನ್ನ ಒಂದೇ ವಿಷಯಕ್ಕೆ ನಾನು ಇಲ್ಲಿವರೆಗೂ ಕಟ್ ಬಿದ್ದಿಲ್ಲ. ಹೇಳ್ಬೇಕೋ ಬಿಡೋ ಗೊತ್ತಿಲ್ಲ, ಬಟ್ ರಾಜಕೀಯದ ಬಗ್ಗೆ ಬರ್ಬೇಕಂದ್ರೆ ಸ್ವಲ್ಪ ಹಿಂದಿಡ್ತೀನಿ. ಓಕೆ. ಅದೇ ರೀತಿ ನೋಡೋದಾದ್ರೆ ಸರ್, ನಿಮ್ಮ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಆಸಕ್ತಿ ಇರಬಹುದಾ? ಅದ್ ಯಾವ್ದ ಎಲ್ಲ ವಿಧಗಳಲ್ಲಿ ನೀವು ಬರೆಯೋದಕ್ಕೆ ಆಸಕ್ತಿ ಹಾಯ್ಕು ಹಾಯ್ಕು ಬರೀತೀನಿ, ವಚನ ಬರುತ್ತೇನೆ, ಲೇಖನ ಬರುತ್ತೇನೆ, ಕವಿತೆ ಬರುತ್ತೇನೆ. ಈ ರೀತಿಯಲ್ಲಿ ಬರುತ್ತೇನೆ. ಅತಿ ಹೆಚ್ಚು ನನಗೆ ಇಷ್ಟ ಆಗುವಂತಹದ್ದು ಹೇಳಿದ್ರೆ ಬಯೋಗ್ರಫಿ. ಯಾಕಂದ್ರೆ ಅದು ಬಯೋಗ್ರಫಿ ಬರಿಬೇಕು ಅಥವಾ ಜೀವನ ಚರಿತ್ರೆ ಬರಿಬೇಕು ಆ ಮನುಷ್ಯನಂದ್ರೆ, ನಿಮ್ಮ ಬಗ್ಗೆ ಬರಿತೀನಿ ಅಂತ ಹೇಳಿ ನಿಮ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರ್ಬೇಕು ಒಂದು, ಆದ್ರೆ ನಿಮ್ ಜೊತೆ ನಾವು ಒಡನಾಟ ಇರ್ಬೇಕು ಒಂದು. ಇವೆರಡೂ ಇಲ್ಲದಾಗ ಅದು ಪರಿಪೂರ್ಣ ಆಗಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಏನೋ ಹೇಳ್ತಾನೆ, ಆ ವ್ಯಕ್ತಿನ ಅವ್ರು ಹೇಳ್ತಕ್ಕಂಥದ್ದು 100ಕ್ಕೆ 75 ಭಾಗ, 75 ಭಾಗ. ಆ 75 ಭಾಗದಲ್ಲಿ ನಾನ್ ಬರ್ದಿದ್ದು 50 ಭಾಗ. ಇನ್ ಜನರಿಗೆ ನಾನು ಏನ್ ಮೆಸೇಜ್ ಕೊಟ್ಟಂಗಾಯ್ತು? ಈಗ ಅದ್ ಯಾವ್ದೋ ಒಂದು ವಿಚಾರ ನೋಡ್ತೀನಿ ಅಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ನನಗೆ ಗೊತ್ತಿರ್ಬೇಕು, ಆ ಪ್ರಸಂಗ ಅಲ್ಲಿ ಏನ್ ನಡೀತು ನನಗೆ ಗೊತ್ತಿರ್ಬೇಕು. ಕಾಲ್ಪನಿಕವಾಗಿ ಬರಿಬಹುದು, ಅದು ತಪ್ಪಂತಲ್ಲ, ಕಾಲ್ಪನಿಕವಾಗಿ. ಆದ್ರೆ ಒಬ್ಬ ಅವರ ಜೀವನದ ಬಗ್ಗೆ ಬರಿತೇವೆ, ಅವರ ಸಂಗತಿಗಳನ್ನ ಜನರಿಗೆ ಪರಿಚಯ ಮಾಡಿಸ್ತೀವಿ ಅಂತ ಹೇಳಿದ್ರೆ ಪರಿಪೂರ್ಣ ಗೊತ್ತಿರ್ಬೇಕು. ನನಗೆ ಅಂಥ ಲೇಖನಗಳು, ಅಂತಹ ಬರಗಳು ತುಂಬಾ ಹೆಚ್ಚು ಮನಸ್ಸಿಗೆ ನೀಡುತ್ತೆ. ಜೊತೆಗೆ ನಾನು ಅನ್ಕೊಂಡ್ರು ಸಹ ಒಬ್ಬ ಯಾರಾದ್ರೂ ಆಗ್ಲಿ ಅನೇಕ ಸಾಧನೆ ಮಾಡಿದ್ದಾರೆ, ತೆರೆಮರೆಯಲ್ಲಿ ಅನೇಕ ಜನರು ಸಾಧಕರಿದ್ದಾರೆ. ಅಂಥವರನ್ನ ಮುಟ್ಟಿ ಮಾತನಾಡಿಸಿ ಅವರ ಜೀವನವನ್ನ ಮತ್ತೊಬ್ಬ ಓದುಗರಿಗೆ ಕೊಡ್ತಕ್ಕಂಥ ಒಂದು ಆಸೆ ಬಹಳ ಇದೆ. ಬರೀ ಎಲ್ಲವನ್ನೂ ಬರೀತೇನೆ. ಬರಹ ಅಂತ ಹೇಳಿದ್ರೆ ಈ ಒಂದು ಬರಹದಲ್ಲಿ ಬರಹಗಾರನಿಗೆ ಇವೆಲ್ಲವೂ ಸಹ ಸಹೋದರರಂಗೆ. ಕತೆ, ಕವನ, ಹಾಯ್ಕು, ವಚನ. ಒಬ್ಬ ನಮ್ಮ ಬರಹಗಾರರಾಗಿ ನಮಗಾಗ್ಲಿ ನಿಮಗೆ ಏನಿರುತ್ತೆ ಅಂತ ಹೇಳಿದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶ ಕೊಡ್ಬೇಕಾದಿರುತ್ತೆ. ಆ ಸಂದೇಶ ಯಾವ ರೀತಿ ಆದ್ರೆ ಆಗಿರ್ಬೋದು, ಸಾಹಿತ್ಯಿಕವಾಗಿ ಹೋದ್ರೆ ಆಯ್ತಲ್ಲ. ಆದ್ರೆ ಸ್ವಲ್ಪ ಅಭಿರುಚಿ ಅಂದಾಗ ಅವರ ಜೀವನವನ್ನ, ಸಾಧಕರ ಜೀವನವನ್ನ, ತೆರೆಮರೆಯಿರ್ತಕ್ಕಂತಹ ಸಾಧಕರನ್ನ ಸಮಾಜಕ್ಕೆ ಪರಿಚಯಿಸುವಂತಹ ಕೆಲಸವನ್ನ ಭಗವಂತನಿಗೆ ಕೊಡ್ಲಿ. ಅದಕ್ಕಿಂತ ಹೆಚ್ಚಿಂದೇನಿಲ್ಲ. ಎಲ್ಲದರಲ್ಲೂ ಆಸಕ್ತಿ ಇದೆ, ಎಲ್ಲದರಲ್ಲೂ ಬರ್ದಿದ್ದೀನಿ, ಬರಿತಾನೂ ಇದ್ದೀನಿ, ಬಿಡಲ್ಲ. ಬಟ್ ಅತಿ ಹೆಚ್ಚು ವ್ಯಾಮೋಹ ಅಂತ ಹೇಳ್ತೀನಿ. ಆ ವ್ಯಾಮೋಹ ಇರೋದು ಬಯೋಗ್ರಫಿ ಬರಿಬೇಕು ಅನ್ನೋದಿದೆ. ಯಾಕಂದ್ರೆ ನಾನು ಪ್ರಾಥಮಿಕ ಇರುವಾಗ್ಲೇ ಗೋರೂರಲ್ಲಿ, ಅಮೆರಿಕದಲ್ಲಿ ಗೋರೂರು ತುಂಬಾ ಚಂದಾಗಿ ಬರೆದ್ರು ಅವರು. ಅಮೆರಿಕದಲ್ಲಿ ಹೇಗಿತ್ತು ನಮಗದು, ಅವ್ರು ಹೋದ್ರು, ಟೂರ್ ಮಾಡಿದ್ರು, ಬಂದ್ರು ಮಗಳ ಮನೆಯಲ್ಲಿ. ಅದಕ್ಕಿಂತ ಅವರು ವಿಷಯಗಳನ್ನ ಹೇಗೆ ಹಿಡ್ದಿಟ್ರು ಅವನ್ನ. ಈಗ ನಾನು ಅಮೆರಿಕಕ್ಕೆ ಹೋಗಿಲ್ಲ, ಬಟ್ ಅಲ್ಲಿ ಏನ್ ಆಗಬಹುದು ನಾನು ಹೋದ್ರೆ ಅನ್ನೋದು ಪ್ರಸಂಗ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಪ್ರಿವೆನ್ಷನ್ ಏನಿದಾವ ತಗೊಂತೀವಿ, ಅದಕ್ಕೆ ಮುನ್ನೆಚ್ಚರಿಕೆ ಏನಿದಾವ ಆ ಸಂದೇಶವನ್ನ ಸಿಗ್ಬಹುದು. ಅಂತ ವಿಚಾರಗಳು ಸಹ ಇಷ್ಟ ಆಗ್ತವೆ. ನಿಜ, ನಿಮ್ಮ ಮಾತುಗಳಲ್ಲಿ ಒಂದಷ್ಟು ಏನು ಅನುಭವಗಳನ್ನ ಪುಸ್ತಕಗಳು ನಮ್ಗೆ ಕೊಡ್ತವೆ, ತಿಳಿಸ್ತಾ ಹೋಗ್ತವೆ ಅನ್ನೋದು ಒಂದು. ನೀವು ಹಾಗೆ ನೋಡೋದಾದ್ರೆ ನೀವು ವೃತ್ತಿ ಜೀವನದ ಜೊತೆಗೆ ಪೌರೋಹಿತ್ಯವನ್ನು ಕೂಡ, ಧಾರ್ಮಿಕ ಆಚರಣೆಗಳನ್ನ ಕೂಡ ಆಚರಿಸ್ತೀರಿ. ಸಾಹಿತ್ಯದಲ್ಲಿ ಅದಕ್ಕೆ ವೈರುಧ್ಯಗಳಿದಾವೆ. ಈಗ ಮೂಢನಂಬಿಕೆಗಳನ್ನ ಧಿಕ್ಕರಿಸುವಂತಹ ಒಂದಷ್ಟು ಇದಿದೆ. ಇದಕ್ಕೆ ತದ್ವಿರುದ್ಧ ಅಂತ ಅನಿಸಲ್ವಾ ನಿಮ್ಗೆ? ಬರವಣಿಗೆಯಲ್ಲಿ ತೊಡಗಿಕೊಂಡು ಆ ಕಾರ್ಯಗಳನ್ನ ನೀವು ಹೇಗೆ ನಿರ್ವಹಿಸ್ತೀರಾ ಅಂತ? ಇಲ್ಲ, ನನ್ನ ಬರಹಗಳಲ್ಲಿ ಆ ರೀತಿ ಬರಹಗಳು ಬಂದೇ ಇಲ್ಲ. ಹಾಗಾದಾಗ ನನ್ನ ಬರಹಕ್ಕೂ ನಾನು ಚ್ಯುತಿ ಬರಕ್ ಸಾಧ್ಯನೇ ಇಲ್ಲ. ಈಗ ನಾನು ಮೊದ್ಲೇ ಹೇಳಿದ್ದೆ, ಧಾರ್ಮಿಕವಾಗಿ ಈಗ ನಮ್ಮ ತಂದೆ ಒಂದ್ ಮಾತು ಹೇಳ್ತಿದ್ರು ನನಗೆ, ಇವಾಗ್ಲೂ ಹೇಳ್ತಾರೆ,
ನೀನ್ ಸಮಾಜದಲ್ಲಿ ದೊಡ್ಡವನಾಗ್ಬೇಕಂತ ಹೇಳಿದ್ರೆ ಕಪಾಳವನ್ನ ಮುಂದಕ್ಕೆ ಇಡಿಬೇಕು ನೀನು ಓಡಿಸ್ಕೊಳ್ಳಿಕ್ಕೆ. ನೀನ್ ದೊಡ್ಡವನಾಗ್ತಿ ಅಂತ ಹೇಳಿದ್ರೆ ಓಡಿಸ್ಕೊಳಕ್ ರೆಡಿ ಇರ್ಬೇಕು. ಅಂತ ಶ್ರೀರಾಮಚಂದ್ರ ಪ್ರಭುವನ್ನೇ ಬಿಡ್ಲಿಲ್ಲ, ನಮ್ಮನ್ ಬಿಡ್ತಾರ? ಖಂಡಿತ ಇಲ್ಲ. ನಮ್ಮ ಚಿಂತನೆಗಳು ಜೊತೆಗೆ ನಮ್ಮ ನಮ್ಮ ವಿಚಾರಗಳಿಗೆ ತಕ್ಕಂತೆ ನಮ್ಮ ಅಕ್ಷರಗಳು ಬರಹಗಳಿದ್ದಾಗ ಜನ ವಿರೋಧ ಮಾಡ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಮೂಢನಂಬಿಕೆ ಅನ್ನೋದು ಯಾವುದೂ ಇಲ್ಲ ನನ್ನ ಪ್ರಕಾರದಲ್ಲಿ. ಅಂದ್ರೆ ಆ ಮೂಢನಂಬಿಕೆ ಇದ್ರೂ ಸಹ ಅವ್ ನಾವು ಹೇಗ್ ಸ್ವೀಕರಿಸ್ತೇವೆ ನಾನು ಪಟ್ಟಿ ಮಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಮತ್ ಪೂಜೆ ಅನ್ನೋದು ಮೂಢನಂಬಿಕೆ ಅದ್ ಹೇಗ್ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮ್ಗೆ ಒಂದು ಚಿಕ್ಕ ನಿದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಒಬ್ರು ಪ್ರವಚನಕಾರರು ಪ್ರವಚನ ಮಾಡ್ತಾ ಇದ್ರು. ತುಂಬಾ ಒಳ್ಳೆ ದೊಡ್ಡ ಪ್ರವಚನ ನಡೆದಿತ್ತು. ಒಬ್ಬ ಏನ್ ಮಾಡ್ತಾ ಇದ್ದ, ಡೈಲಿ ಪ್ರಸಾದಕ್ಕೆ ಮಾತ್ರ ಹೋಗ್ತಿದ್ದ. ಪುರಾಣ ಮಂಗಳ ಆದಂತ ಪ್ರಸಾದಕ್ಕೆ ಮಾತ್ರ ಹೋಗ್ತಿದ್ದ. ಒಂದು ದಿನ ಏನ್ ಮಾಡ್ದ, ನೀವೆಲ್ಲ ಇಷ್ಟೆಲ್ಲ ಪೂಜೆ ಮಾಡ್ತೀರಿ, ಪುನಸ್ಕಾರ ಮಾಡ್ತೀರಿ, ಪ್ರವಚನ ಹೇಳ್ತೀರಿ, ಚಂದ್ ಮಾತು ಹೇಳ್ತೀರಿ, ಮಾತು ಕಲ್ತೀರಿ, ನೀವು ನಿಮಗೆ ಇದು ಅವಶ್ಯ ಅನ್ನಿಸ್ತದೇನು ಅಂತ ಕೇಳ್ತಾನೆ. ಯಾಕೆ ಅನ್ಸಲ್ಲ ಅಂತ ಕೇಳ್ತಾರ ಅವ್ರು. ಆಯ್ತು, ನಮ್ಮ ಮನೆಗೆ ನಾಳೆ ನೀನು ಊಟಕ್ಕೆ ಬಾ ಪ್ರಸಾದಕ್ಕ, ನಾನು ಉತ್ತರ ಕೊಡ್ತೀನಿ. ಇವಾಗ ಡೈಲಿ ಹೋಗ್ತಿದ್ದು ಪ್ರಸಾದಕ್ಕ, ನಾಳೊಂದಿನ ಸಿಕ್ತಲ್ಲ ಅಂತ ಮತ್ತೆ ಹೋಗ್ತಾನವ. ಹೋಗಿ ಏನಾಯ್ತು, ಅವ್ರ ಮನೆಗೆ ಹೇಳ್ತಾನ ಹೆಂಡತಿಗೆ ಪ್ರವಚನಕಾರ, ನಾಳೆ ಊಟಕ್ಕೆ ಬರತ್ತಾನ, ಅವಾಗ ನೀವು ಉಪ್ಪಿಲ್ದಂಗೆ ಎಲ್ಲ ಅಡಿಗೆ ಮಾಡು, ಸ್ವೀಟ್ ಇಲ್ದ ಅಡಿಗೆ ಮಾಡು, ಉಳಿದ ಪದಾರ್ಥಗಳಿಗೆ ಉಪ್ಪಿಲ್ದ ಊಟ ಅಡಿಗೆ ಮಾಡು. ಅವನಿಗೆ ಮಾರದಿನ ಊಟಕ್ಕೆ ಹೋಗ್ತಾನೆ. ಊಟ ಎಲ್ಲ ಆಯ್ತು. ಹೆಂಗದಪ್ಪ ಊಟ ಅಂತ ಕೇಳ್ತಾನೆ. ಬಹಳ ಅಗದಿ ಅದ ರೀ ಊಟ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಉಪ್ಪಿರ್ಬೇಕಿತ್ತು, ಸ್ವಲ್ಪ ಪಾಯಸಕ್ಕೆ ಸ್ವಲ್ಪ ಸ್ವೀಟ್ ಆಗ್ಬೇಕಿತ್ತು, ಬಹಳ ಚಂದ ಇರ್ತಿತ್ತು ಅಂತ ಹೇಳ್ತಾನೆ. ಐತ್ ಅನ್ಕೋರೋ ಅಂತ ಹೇಳ್ತಾನೆ ಯಾರೋ ಪ್ರವಚನಕಾರ. ಐತ್ ಅನ್ಕೋರೋಪ, ಸ್ವಲ್ಪ ಉಪ್ಪು ಐತ್ ಅನ್ಕೋ ನೀನು ಅಂತ ಹೇಳ್ತಾನೆ. ಅದಂಗ ಆಗತ್ರಿ, ಉಪ್ಪಿದ್ರ ಉಪ್ಪು ಐತೆ ಅಂತ ಹೇಳ್ಬೇಕಿಲ್ಲ, ಅದ ಬಾಳ ಅವಶ್ಯ ಐತೆ ನೀವು ಬಾಳ ಅವಶ್ಯ, ಉಪ್ಪಿಲ್ದ ಊಟ ರುಚಿ ಆಗತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಪ್ರವಚನಕಾರ ಬಹಳ ಸುಂದರವಾದ ಉತ್ತರ ಕೊಡ್ತಾರೆ. ನೀನ್ ಹೆಂಗ ಉಪ್ಪಿಲ್ದ ಊಟ ಮಾಡಂಗಿಲ್ಲ, ಹಂಗ ನಾನ್ ಪೂಜಾ ಪುನಸ್ಕಾರ ಇಲ್ದಂಗ ನಾನ್ ಜೀವನ ನಡೆಸಂಗಿಲ್ಲ. ನಿನಗೆ ಹೆಂಗ ಉಪ್ಪು ಅವಶ್ಯ ಅದಾನೋ ನನಗೆ ಪೂಜಾ ಅವಶ್ಯ, ಜೀವನದ ಭಾಗ ಆಗೋಗಿದೆ. ಖಂಡಿತ ಇದೆ. ಇನ್ನೂ ಮುಂದುವರೆದು ಕೇಳ್ತಾರೆ, ನೀವು ಇಷ್ಟೆಲ್ಲಾ ಮಾಡ್ತೀರಾ, ನಿಮ್ ಕಂಡಿದ್ದಾನ ದೇವ್ರು ಅಂತ ಹೇಳಿ. ಒಬ್ಬ ವೃದ್ಧ 70-75 ವಯಸ್ಸು 80 ವಯಸ್ಸಿನಲ್ಲಿ ಒಬ್ಬ ವೃದ್ಧ ಅರ್ಚಕನೇ ಕೇಳ್ತಾರೆ, ಒಬ್ಬ ಹಾಗೆ ಹೇಳ್ತಾರೆ, ನಾನ್ ನೋಡಿಲ್ಲ, 80 ವರ್ಷ ನಾನು ಮಾಡ್ತಾ ಇದ್ದೇನೆ, ನೋಡಿಲ್ಲ. ಆದ್ರೆ ನನ್ನ ಋಷಿ ಮುನಿಗಳು ಮಾಡಿದ್ದರೂ ಅವರಿಗೆ ನೋಡಿರಬಹುದು ಏನೋ ನಂಬಿಕೆ ಮಾಡೋದು. ಈಗ ನೋಡಿ, ಒಂದು ನಾಯಿ ಹಿಂಡು ಬರ್ತದೆ, ಶ್ವಾನದ ಹಿಂಡು, ಯಾವುದೋ ಒಂದು ಶ್ವಾನ ಬೇರೆ ಕಡೆ ಇರುತ್ತೆ, ಅದು ಬೊಗಳಿದ್ರೆ ಸಾಕು ಉಳಿದೆಲ್ಲ ಶ್ವಾನಗಳ ಹಿಂಡು ಬೊಳಕ್ ಸ್ಟಾರ್ಟ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿ. ಅಂದ್ರೆ ಏನು ಅರ್ಥ, ನನ್ನ ಕುಟುಂಬದ ಒಬ್ಬ ಸದಸ್ಯನಿಗೆ ತೊಂದರೆ ಆಗಿದೆ ಅನ್ನೋ ಅಚಲವಾದ ಭರವಸೆ, ಸುಮ್ನೆ ಅದು ಕೂಗ್ಲಿಕ್ಕಿಲ್ಲ. ಅದೇ ರೀತಿ ಒಳಗೆ ನನ್ನ ಪೂರ್ವಜರು ಯಾರಿಗೋ ಒಬ್ಬರಿಗೆ ಕಂಡಿರಬಹುದಲ್ಲ, ನನಗೂ ಕಾಣಬಹುದಲ್ಲ ಅನ್ನುವ ಭರವಸೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಖಂಡಿತ ಅವಶ್ಯದ ತೃಪ್ತಿ ಇದೆ. ಅವರವರ ಭಾವನೆಗೆ ತಕ್ಕಂತೆ, ಅವರವರ ವಿವೇಚನೆಗೆ ತಕ್ಕಂತೆ ಖಂಡಿತ ಇದಾನೇನವ್ರಿಗೆ ಇದಾನೆ, ಇಲ್ಲ ಅನ್ನೋರಿಗೆ ಇಲ್ಲ. ಆದ್ರೆ ಸಂತೃಪ್ತಿ ಇರ್ಬೇಕು. ಸಂತೃಪ್ತಿ ನಾವು ಕಂಡ್ಕೊಳ್ಬೇಕಂದ್ರೆ ಎಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ. ಸಂತೃಪ್ತಿ ಅನ್ನೋದು ಎಲ್ಲೂ ಇಲ್ಲ. ನಾನು ಇನ್ನೊಬ್ರಿಗೆ ಅವ್ರು ಹಾಗಿದ್ದಾರೆ, ನಾನು ಹೀಗಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ಹೋಲಿಕೆ ಮಾಡ್ಕೊಂಡು ಅದಕ್ಕೆ ಹೇಳ್ತಾರೆ, ಆ ಕಂಪ್ಯಾರಿಸನ್ ಎ ಥೀಫ್ ಆಫ್ ಎ ಜಾಯ್ ಅಂತ ಹೇಳಿ. ಅದನ್ನ ನಾವು ಹೋಲಿಕೆ ಮಾಡ್ಕೊಳ್ಬಾರ್ದು. ಅವ್ರಂಗ್ ಮಾಡ್ತಾ ಇದಾರೆ ಪೂಜೆ, ನಾನು ಯಾಕೆ ಹೀಗ್ ಮಾಡ್ಬೋದ, ಇದೆಲ್ಲ ಬೇಕಿಲ್ಲ. ಹಾಗೆ ಸಂತೃಪ್ತಿ ಅನ್ನೋದು ಎಲ್ಲಿ ಇಲ್ಲ. ನಾವು ಖುಷಿ ಇದ್ದೇವೆ, ಭಗವಂತನಿಗೆ ಇಷ್ಟು ಕೊಟ್ಟಿದ್ದಾನೆ, ಕೃತಜ್ಞನ ಇದ್ದೇನೆ, ಹೋಲಿಕೆ ಅಗತ್ಯ ಇಲ್ಲ. ಸರ್, ಈಗ ಬೇರೆ ನೀವು ಪುಸ್ತಕಗಳನ್ನ ಬರೆಯೋ ನಿಮ್ಮ ಮುಂದಿನ ಯೋಜನೆಗಳು ಅಂತ ತಿಳ್ಕೊಳ್ಳೋದಾದ್ರೆ ಸರ್, ಯಾವ್ದೆಲ್ಲ ಏನು ಕೃತಿಗಳನ್ನ ಎದುರು ನೋಡ್ಬೋದು ಅಂತ? ಹೇಳೋದಕ್ಕಿಂತ ಮಾಡಿ ತೋರ್ಸೋದ್ ಚಂದ. ಯಾಕಂದ್ರೆ ಇಷ್ಟು ಮುಸುಕಿನಿಂದ ಬೆಳಕಿನಡೆಗೆ ಕೃತಿ 2.5 ವರ್ಷ 3 ವರ್ಷಗಳ ಕಾಲ ಹಿಡಿದು ಪ್ರಸವದಂತ ಕೂಸೋದು. ಪಾಪು ಎಲ್ಲ 9 ತಿಂಗಳಿಗೆ ಪ್ರಸವ ಆಗ್ತದೆ, ಆದ್ರೆ 2.5 ವರ್ಷ ಆದ ಪ್ರಸವದಂತ ಕೂಸೋದು. ಆದ್ರೆ ಈಗ 7 ತಿಂಗಳಿಗೆ ಡೆಲಿವರಿ ಆಗ್ತದೆ ನೋಡಿ, ಆ ತರ ಆದದ್ದು 2.5-3 ತಿಂಗಳಿಗೆ ಆದದ್ದು ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು. ನಿರ್ದಿಷ್ಟ ಅನ್ನೋದಿಲ್ಲ, ಅದೊಂದು ಇಚ್ಛೆ, ದೈವ ಸಂಕಲ್ಪ, ಯಾವ ಸಮಯಕ್ಕೆ ಏನೇನಾಗ್ಬೇಕು ಅದಾಗ್ತದೆ. ಆದ್ರೆ ನಾನು ಒಂದು ವಿಶ್ವಾಸವನ್ನು ಕೊಡೋದಾದ್ರೆ, ಒಳ್ಳೊಳ್ಳೆಯ ಸಾಹಿತ್ಯ ವಿಚಾರಗಳನ್ನ, ಚಿಂತನೆಗಳನ್ನ ಸಮಾಜಕ್ಕೆ ನೀಡಬಲ್ಲೆ ಪ್ರಾಮಾಣಿಕವಾಗಿ ಅನ್ನೋದನ್ನ ಹೇಳಬಲ್ಲೆ. ಅದು ಯಾವ್ದೋ ರೀತಿಯ ಕಥೆ ಆಗಿರ್ಬೋದು, ಕವನ ಆಗಿರ್ಬೋದು,
ಬಯೋಗ್ರಫಿ ಆಗಿರ್ಬೋದು, ಲೇಖನಗಳಾಗಿರ್ಬೋದು, ಉಪನ್ಯಾಸಗಳು ಯಾವ ರೀತಿನೇ ಆಗಿರ್ಬೋದು, ಜನರ ಮನಸ್ಸಿನಲ್ಲಿ ನಾನು ತಲುಪಿದ್ರೆ ಸಾಕು. ನನ್ನ ಚಿಂತನೆಗಳು, ನನ್ನ ಒಳ್ಳೆ ವಿಚಾರಗಳಿದ್ದಾವು, ಅದನ್ನ ಹೇಳ್ತೇನೆ ನಾನು. ನೀವು ನನ್ನ ಕೃತಿಗಳು ಓದ್ತಾ ಇದ್ದೀರಿ ಅಥವಾ ನನ್ನ ಪುಸ್ತಕ ಓದ್ತೀರಿ, ನನ್ನ ಬರಹವನ್ನು ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ ಹೇಳುವ ಅಧಿಕಾರ ಓದುಗನಿಗಿದೆ. ಖಂಡಿತ ಇದನ್ನು ಅಕ್ಸೆಪ್ಟ್ ಮಾಡ್ಬೇಕು ಲೇಖಕರು. ಯಾಕಂದ್ರೆ ಅವರು ನಾವು ಕೊಟ್ಟಿದ್ನೆಲ್ಲ ಓದ್ಬೇಕಂದ್ರೆ ಅದೇನಿಲ್ಲಲ್ಲ, ಪ್ರಶ್ನೆ ಯಾಕಂದ್ರೆ ಅವ್ರಿಗೆ ಓದುಗ ಅಂತಕ್ಕಂಥ ಅರ್ಹತೆ ಇದೆ ಅಂದಾಗ ಅವ್ರು ಪ್ರಶ್ನೆ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗಿದೆ. ಹಾಗಾಗಿ ಅಂತ ಅನೇಕ ಚಿಂತನೆಗಳು ಇದ್ದಾವೆ. ಅದ ಯಾವ್ಯಾವ ರೂಪದಲ್ಲೇ ಬರ್ತಾವ ಗೊತ್ತಿಲ್ಲ. ಖಂಡಿತವಾಗಿ ಸಮಾಜಕ್ಕೆ ಅಂತ ಒಳ್ಳೊಳ್ಳೆ ವಿಚಾರಗಳನ್ನ ಕೊಡಬಲ್ಲೆ ಅಂತ ಪ್ರಾಮಾಣಿಕವಾಗಿ ಹೇಳ್ತೇನೆ. ಸೊ ಇಷ್ಟೆಲ್ಲ ಒಂದು ಮುಂದಾಲೋಚನೆ ಇರುವಂತಹ ನಿಮ್ಮ ಒಂದು ಧಾಟಿ, ಇದಕ್ಕೆ ಹಿಂದಿನ ವ್ಯಕ್ತಿಗಳು ಯಾರು ಪ್ರೇರೇಪಣೆ ಅನ್ನೋದಾದ್ರೆ, ಅಥವಾ ನೀವು ಓದಿದಂತಹ ಸಾಹಿತಿಗಳನ್ನ ಅಥವಾ ಲೇಖಕರು, ನಿಮ್ಮ ಇಷ್ಟದ ಲೇಖಕರನ್ನ ನೆನೆಸ್ಕೊಳ್ಳೋದಾದ್ರೆ? ಇಷ್ಟದ ಲೇಖಕರು ಅನ್ನೋದಕ್ಕಿಂತ ಓದಿಗೆ ಮುಂಚೆ ಕಾದಂಬರಿಗಳು ರೂಪಕಗಳಾಗಿ ಮಾರ್ಪಟ್ಟು ನಮ್ಮ 2000 ನಾವು ನಮ್ಮ ತಿಳುವಳಿಕೆ ಬಂದು 2005-6ರಿಂದ 88ರಲ್ಲಿ ಕಾರ್ನಾಡ್ರವರ ನಾಗಮಂಡಲ, ಆ ಒಂದು ಸೊಗಡು, ಆ ಚಿತ್ರಣಗಳು, ಆ ಸಂಗೀತ ಸಂಯೋಜನೆ ಆಗಿರ್ಬೋದು, ಪ್ರತಿಯೊಂದು ಗೀತೆಗಳಾಗಿರ್ಬೋದು, ಅತ್ಯಂತ ಮೊದಲು ನನಗೆ ಇದು ಮೂವಿನ ಮಾಡ್ತಕ್ಕಂಥದ್ದು ಕಾದಂಬರಿಗಳಿಂದಲೇ ಅಂತ ಗೊತ್ತಾದದ್ದೇ ಆ ಮೂವಿಯಿಂದ ನನಗೆ. ಮಯೂರ ವರ್ಮ ಲೈಬ್ರರಿಲಿ, ಸ್ಕೂಲೆಲ್ಲ ನೀವು ನೋಡ್ಬೋದು, ಲೈಬ್ರರಿಲಿ ನಂಬರ್ಸ್ ಹಾಕಿ ರ್ಯಾಕಿಗೆ ಇಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಯೂರ ವರ್ಮ ನಾನು ನೋಡಿದೆ. ನಮ್ಮ ಈಗ್ಲೂ ಇದ್ದಾರೆ ಬಸವ ಸರ್ ಸರ್ವಿಸ್ ಅಲ್ಲಿ. ಅವ್ರಿಗೆ ಕೇಳಿದೆ, ಸರ್ ಇದು ಪಿಕ್ಚರ್ ಇದೆಯಲ್ಲ ಅಂತ ಕೇಳಿದೆ. ಅವ್ರು ಕಾದಂಬರಿ ಕಣವ ಪಿಕ್ಚರ್ ಆಗೋದವೆಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಾದದ್ದೇ ನಾಗಮಂಡಲ ಮಯೂರ ಕಾದಂಬರಿಗಳೇ. ಹಾಗಂದಾಗ ನನಗೊಂದು ಮನಸ್ಸಲ್ಲಿ, ಆಮೇಲೆ ನಾನು ಆಗಿಂದ ಗುಂಡಪ್ಪನವ್ರನ್ನ, ಡಿ ಜಿ ಗುಂಡಪ್ಪನವ್ರನ್ನ ಅತ್ಯಂತ ಈಗಲೂ ಅತ್ಯಂತ ಶ್ರದ್ಧೆಯಿಂದ ಅವ್ರ ಓದನ್ನ ಓದ್ತೀನಿ. ಜೊತೆಗೆ ಶೀರ್ಷಿಕೆಗಳಿಗೆ ನಾನು ತುಂಬಾ ಮಾರು ಹೋಗ್ತಾ ಇದ್ದೆ. ಈಗ ಹುಚ್ಚು ಮನಸ್ಸಿನ 10 ಮಕ್ಕಳು, ಅಳಿದುಳಿದ ನೆನಪುಗಳೊಂದಿಗೆ, ಅಕಾಲಿಕ ಮರಣ ಆಗಿರ್ಬೋದು, ತನ್ನವರಿಂದ ತಮಗೆ ಆಗ್ತಕ್ಕಂಥ ಒಂದು ವಂಚನೆ ಆಗಿರ್ಬೋದು, ಕಾರಣ ಇವೆಲ್ಲ ಏನ್ ಮಾಡ್ತೇವೆ ತುಂಬಾ ಹತ್ರ ಆಗ್ತವೆ. ಇಂಥ ಹತ್ರ ಬರ್ತಕ್ಕಂಥ ಬರಗಳು ಮತ್ತೊಬ್ಬ ಲೇಖಕನ ಬರೀಲಿಕ್ಕೆ ಪ್ರೇರೇಪಣೆ ಆಗ್ತವೆ ಹೊರತು ಮತ್ತಾವುದೂ ಅಲ್ಲ. ಹೀಗಾಗಿ ಅನೇಕ ಜನರಿದ್ದಾರೆ, ಕಾರಂತರಾಗಿರ್ಬೋದು, ಗುಂಡಪ್ಪನವರಾಗಿರ್ಬೋದು. ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ಮಾನಸಗಳು ರವಿ ಬೆಳಗೆರೆ ಸರ್ ಅವರು. ಅವ್ರೇನ್ ನಾನು ಬರಹಕ್ಕಿಂತ ಮಾತುಗಳಿಗೆ ಬಹಳ ಇನ್ಸ್ಪೈರ್ ಆಗ್ತಿದ್ದೆ. ಇಲ್ಲಿವರೆಗೂ ನೋಡಿಲ್ಲ, ಆದ್ರೆ ಅವರ ಬರಹಗಳಿಗೆ, ಅವರ ಮಾತುಗಳಿಗೆ ನಾನು ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದೆ. ತಪ್ಪೇನಿಲ್ಲ. ಎರಡೂ ಇದ್ದಾರೆ. ಎಲ್ಲಾ ಲೇಖಕರನ್ನ ತಗೊಂಡಿದೀವಿ ಅಂತ ಹೇಳಿದ್ರೆ ಅವ್ರನ್ನ ಪೂರ್ತಿ ಒಪ್ಪಬೇಕು ಅಂತಾನೆ ಇಲ್ಲ, ಪೂರ್ತಿ ನಿರ್ಲಕ್ಷಿಸ್ಬೇಕು ಅಂತಾನೆ ಇಲ್ಲ. ಕೆಲವೊಂದು ವಿಚಾರಗಳು ಇಷ್ಟ ಆಗ್ಬಹುದು, ಅವನು ಸ್ವೀಕಾರ ಮಾಡಬಹುದು. ಅದಕ್ಕೋಸ್ಕರ ಆ ಲೇಖಕರೇ ಸರಿಗಿಲ್ಲ ಅಂತ ಹೇಳಿದ್ರೆ ನಾವು, ಎರಡೂ ಇರ್ತವೆ. ಈಗ ನಾನು ಅಂತ ಹೇಳಿದ್ರೆ ನನ್ನ ಕೆಲವೊಂದು ವಿಚಾರಗಳು ನಿಮ್ಗೆ ಇಷ್ಟ ಆಗದೇನೆ ಇರಬಹುದು, ಕೆಲವೊಂದು ಇಷ್ಟ ಆಗ್ಬಹುದು. ಇಷ್ಟ ಆದ ವಿಚಾರಗಳಿಗೆ, ಮೆಚ್ಚುಗೆ ಆದ ವಿಚಾರಗಳಿಗೆ ಏನಂತೀರಿ, ಸರ್ ಚೆನ್ನಾಗಿದ್ದೀರಾ, ಹಾಯ್ ಅಂತೀರಿ. ಇಷ್ಟ ಆಗಿಲ್ಲ, ಬಂದ್ರು ಏನ್ ಬರೀತಾರೆ ಇವರು, ಎರಡೂ ಬರುತ್ತವೆ, ತಪ್ಪೇನಿಲ್ಲ. ಅನೇಕರು ಹೀಗಿದ್ದಾರೆ. ಒಂದು ಅಪರಿಪೂರ್ಣತೆಯಲ್ಲೂ ಒಂದು ಸೊಗಡಿದೆ ಅನ್ನೋ ತರ. ಖಂಡಿತ. ಮುಂದೆ ನೋಡೋದಾದ್ರೆ ಸರ್, ಸಾಹಿತ್ಯದಿಂದ ನೀವೇನು ನಿರೀಕ್ಷಿಸ್ತೀರಿ ಅನ್ನೋದು? ನಿರೀಕ್ಷಿಸ್ತೀನಿ ಅನ್ನೋದಕ್ಕಿಂತ ಈಗಾಗಲೇ ತೃಪ್ತಿ ಕೊಟ್ಬಿಟ್ಟಿದೆ ಅದು. ತೃಪ್ತಿ ಅನ್ನೋದು ನೀಡ್ತಾ ಇದೆ ನನಗೆ. ಒಬ್ಬ ಬರಹಗಾರನಿಗೆ ಸಾಹಿತ್ಯದಿಂದ ಏನು ನಿರೀಕ್ಷಿಸ್ತೀನಿ ಅಂತ ಹೇಳಿದಾಗ, ಆ ಒಬ್ಬ ಓದುಗ ನನ್ನ ಬರಹವನ್ನ ಓದಿದಾಗ, ವಾಹ್ ವಾಟ್ ಅ ರೈಟಿಂಗ್, ಈ ಮಾತಿದೆಯಲ್ಲ, ಅದು ಎಲ್ಲಾ ಬಿರುದುಗಳಿಗಿಂತ ಹೆಚ್ಚಿರ್ತಕ್ಕಂಥದ್ದು. ಜೊತೆಗೆ ಒಬ್ರು ಯಾರೋ ಪರಿಚಯ ಮಾಡ್ಕೊಡ್ತಿರುವಾಗ, ಇವರೊಬ್ಬರ ಸಾಹಿತಿ, ನನ್ನ ಪ್ರೊಫೆಷನಲ್ ಏನೇ ಇರ್ಲಿ, ಒಬ್ಬರ ಸಾಹಿತಿ ಅಂದ ಆಗೋ ಖುಷಿ ಏನಿದೆಯಲ್ಲ, ಅದು ಹೇಳ್ತಿರೋದು. ಈಗಾಗಲೇ ತೃಪ್ತಿ ಕೊಟ್ಟಿದೆ, ತೃಪ್ತಿ ಕೊಡ್ತಾನೂ ಇದೆ. ಇಲ್ಲಿ ಬಂದಿದ್ದೀನಿ, ನಾನು ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅಥವಾ ಇನ್ನೊಂದು ಮಾಡ್ತೀನಿ ಕಳ್ಸಿದ್ರ ಎಂತದ್ದು ಇಲ್ಲ. ನನಗಿದು ಒಂದು ಸಾಹಿತ್ಯಿಕ ವ್ಯಕ್ತಿತ್ವ ಇದೆ, ಏನೋ ಬರೀತಿದ್ದಾರೆ, ತಪ್ಪು ಹಾಗಾಗಿ ಕರ್ಸಿದ್ದಾರೆ ಅವರಿಗೆ. ಅಂದ್ರೆ ಸರ್, ಇಂದಿನ ಜಗತ್ತಿನಲ್ಲಿ ಸಾಕಷ್ಟು ಯುವಕರು ಒಂದು ಡಿಜಿಟಲ್ ಮೀಡಿಯಾ ಇದರಲ್ಲಿ ದಿಕ್ಕು ತಪ್ತಾ ಇರುವಂತಹ ಹಾದಿಯಲ್ಲಿರುವಂತದ್ದು.
ಅಂತದ್ರ ನಡುವೆ ನಾವು ಈ ಬರವಣಿಗೆ ಆಗ್ಲಿ ಅಥವಾ ಓದುವ ಕಲೆಗಾರಿಕೆ ಆಗ್ಲಿ ಅದನ್ನ ಉಳಿಸ್ಕೊಂಡು ಹೋಗುವುದು ಅದ್ರಲ್ಲಿ ಸವಾಲುಗಳು ಇದೆಯಲ್ವಾ ಅನ್ನೋದು. ದಿಕ್ಕು ತಪ್ತಾ ಇದೆ ಅನ್ನೋದಕ್ಕಿಂತ ಅದಕ್ಕೆ ಒಂದು ಮಾತಿದೆ, ಮನಯವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ ಅಂತ ಹೇಳಿ. ಮನಸ್ಸು ಏನೇ ಆಗ್ಬೇಕಾದ್ರೂ ಅಥವಾ ನಾವೇನೇ ಆಗ್ಬೇಕಾದ್ರೂ ಸುಖ ದುಃಖಗಳ ಮನಸ್ಸು ಕಾರಣ. ನಾವು ಹೇಗೆ ಹತೋಟಿ ಹಿಡ್ಕೊಂತೀವಿ, ಯಾವ ವಿಚಾರಕ್ಕೆ ನಾವು ಪ್ರೇರಣೆ ಆಗ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗೇನೋ ಒಬ್ಬ ನೀವು ಕೇಳಿ ತುಂಬಾ ಶ್ಲಾಘನೀಯ ಪ್ರಶ್ನೆ. ಬಿಕಾಸ್ ಏನಂತಂದ್ರೆ ಈಗಿನ ನನ್ನ ವಯಸ್ಸಿನ ಯುವಕರು ಸಹ ಯಾರೋ ಒಬ್ಬ ಲೀಡರ್ ನೋಡ್ದ, ಮನೇಲಿ ತುಂಬಾ ಕಷ್ಟಪಟ್ಟು ಹರಿದ ಮೈಯಂಗಿ, ತಾಯಿ ಹರಿದ ರೌಕೆ, ಒಡೆದ ಹಿಂಬಡವನ್ನ ನೋಡದ ಮಗ ಮತ್ತಾರಿಗೂ ಹೋಗಿ ಜೈ ಅಂತಾನಲ್ಲ, ಇದಕ್ಕಿಂತ ದುರಂತದೆ. ಈ ಹೀರೋನ್ ಬಿಡ್ತೀವಿ, ದಾರಿ ಎಲ್ಲಿ ತಪ್ಪಿದ್ರು, ಬೇರೆ ಎಲ್ಲಿ ಕಡೆ ತಪ್ಪಲಿಲ್ಲ, ತಮ್ಮ ಕಡೆಯಿಂದನ ತಪ್ಪಿದ್ರು ಅವ್ರು. ಇನ್ನೊಬ್ರು ಯಾರೋ ಆ ವ್ಯಕ್ತಿಯನ್ನ ಜೈ ಹಾಕಿಸ್ಕೊಳ್ಳುವ ವ್ಯಕ್ತಿಯನ್ನ ಅವ್ರು ಅಧ್ಯಯನ ಮಾಡಿರಲ್ಲ. ತನ್ನ ತಂದೆ ಈಗೇನೋ ನಾವು ಪರ್ಫ್ಯೂಮ್ ಆಗ್ತಾ ಇದ್ದೀವಿ ಘಮ ಘಮ ಅಂತ ಹೇಳಿದ್ರೆ ಅದು ತಂದೆ ಬೆವರಿನ ಒಂದು ಫಲ. ಅದನ್ನೆಲ್ಲ ಬಿಟ್ಟು ಇವ್ ದಾರಿ ತಪ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ಅವನೇ ಅಲ್ವಾ. ಯಾವುದೇ ವ್ಯಕ್ತಿಯನ್ನಾದ್ರೂ ಹಾಗೆ ನಾವು ಆ ವ್ಯಕ್ತಿಯನ್ನ ಅಧ್ಯಯನ ಮಾಡ್ಕೊಂಡು, ಬರೀ ನನ್ನ ವ್ಯಕ್ತಿಗತವಾಗಿ ಹೇಳ್ತಾ ಇಲ್ಲ, ಯಾವುದೇ ರೀತಿಯೆಲ್ಲ ಇರ್ಬೋದು. ಅದನ್ನ ಸಾಹಿತ್ಯ ಮತ್ತು ಓದುಗಾರಿಕೆ, ಸಾಹಿತ್ಯವನ್ನ ಈಗೆಲ್ಲ ನೋಡ್ತಾ ಇದ್ರಿ ನೀವು, ಒಂದು ಫೋಟೋ ಹಿಡ್ಕೊಳ್ಳೋದು, ಒಂದು ಸೆಲ್ಫಿ ತಗೊಂಡು ಅಲ್ಲಿಗೆ ಅದು ನೀಡಿದ್ದಾನೆ, ಅದು ಓದು ಅಂತ ಹೇಳಿದ್ರೆ ಆ ಒಂದು ವಿಚಾರಗಳಿಂದ ಒಂದು ನಮ್ಮನ್ನ ಎಚ್ಚರಿಸುವಂತ ಇರಬೇಕು. ಯಾವುದೋ ಒಂದು ಓದ್ತೀನಿ ಅಂತ ಹೇಳಿ ಅದರಿಂದ ನಾವು ಪ್ರೇರೇಪಣೆ ಆಗಿರ್ಬೇಕು. ಜೊತೆಗೆ ಅದು ನಮ್ಮನ್ನ ಎಚ್ಚರಿಸುವಂತೆ ಇರಬೇಕು. ಇದು ಮಾಡ್ತಾ ಇದ್ದೀಯ ನೀನು, ಇದು ಮಾಡಬಾರದು, ವಿಚಾರ ಎಚ್ಚರಿಸುವಂತದ್ದಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಒಂದು ವಿಚಾರಗಳಿಂದ ನಾವು ಸ್ವಲ್ಪ ಪ್ರೇರೇಪಣೆ ಆಗ್ಬೇಕು, ಅದು ಜವಾಬ್ದಾರಿ ಇದೆ. ಇಂಥ ವಿಚಾರಗಳನ್ನ, ಇಂಥ ಸಾಹಿತಿಗಳನ್ನ ಓದ್ಬೋದು. ಜವಾಬ್ದಾರಿ ಅಂತ ಹೇಳಿದ್ರೆ ಸಾಹಿತ್ಯ ಸಂಪೂರ್ಣ ಜವಾಬ್ದಾರಿ ಓದುಗರ ಮೇಲೆ ಇದೆ. ನಾವ್ ಬರ್ದದ್ದೆಲ್ಲ ಅವರೆಲ್ಲ ಓದುಗರು ಓದ್ತಾ ಹೋದ್ರೆ ಸಾಹಿತ್ಯ ಏನ್ ಬೇಕಂತ ಬರೀತಾರೆ. ತಪ್ಪು ಮಾಡ್ತಾ ಇದ್ದೀರಾ, ಇದು ಹೀಗಲ್ಲ, ಅದು ನಮಗೂ ಅನ್ಸ್ಬೇಕು, ಅವ್ರು ಹೇಳಿದ್ ಸರಿ ಅಂತ ಹೇಳಿ ಲೇಖಕರಾದ ನಮಗೂ ಅನ್ಸ್ಬೇಕು. ಜವಾಬ್ದಾರಿ ತುಂಬಾ ಇದೆ. ಓದುಗನ ಸಾಹಿತಿಗಿಂತ ಬರಹಗಾರರಿಗಿಂತ ಲೇಖಕರಿಗಿಂತ ಓದುಗನ ಜವಾಬ್ದಾರಿಯೂ ಹಾಗೇ ಇದೆ. ಇದಿಲ್ಲ, ಅದನ್ನ ಸಮತೋಲನವಾಗಿ ಸಹಿಷ್ಣುದಿಂದ ನಾವು ಅದನ್ನ ಮೂವ್ ಮಾಡ್ತಾ ಹೋದ್ರೆ ಒಂದು ಬಂಡಿ ಹೇಗ್ ಹೋಗುತ್ತೋ ಅಥವಾ ಒಂದು ವೆಹಿಕಲ್ ಹೇಗ್ ಹೋಗುತ್ತೋ ಲೆವೆಲ್ ಆಗಿ ಆಗ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದು ಒಂದು 6 ಆ ಕಡೆಗಳಿತ್ತು 3 ಈ ಕಡೆಗಳಿತ್ತು ಅನ್ನಂಗಾಗಿ ಬರ್ಬಾರ್ದು. ನಿಜ, ಬುದ್ಧನ ಮಾತು ಹೇಳೋ ಹಾಗೆ ಎಲ್ಲಕ್ಕೂ ಅವರವರ ಮನಸ್ಸೇ ಕಾರಣ ಆಗಿರುತ್ತೆ, ಮತ್ತೆ ನಿನಗೆ ನೀನೇ ಬೆಳಕು ಅನ್ನೋದು ಕೂಡ ಅದನ್ನ. ಯಾಕಂದ್ರೆ ಅವನತಿ ಅಂತಕ್ಕಂಥದ್ದು ಬೇರೆಯವ್ರು ಮಾಡಿ ಆದದ್ದಲ್ಲ, ನಮಗ್ ನಾವೇ ಅವನತಿ ಮಾಡ್ಕೊಳೋದು. ಮನುಷ್ಯ ಅವನ ಏಳಿಗೆಗೂ ಅವನೇ ಅವನತಿ, ಅವನ ಉನ್ನತಿಗೂ ಅವನೇ ಕಾರಣ. ಹಾಗಾಗಿ ಇನ್ನೊಬ್ರ ಮೇಲೆ ದೂಷಣೆ ಮಾಡೋದಲ್ಲ, ನಾನು ಮೊದ್ಲು ಏನಿದ್ದೀನಿ, ನಾನು ಮಾಡ್ತಕ್ಕಂಥ ಕರೆಕ್ಟ್ ಇದೆ, ಆ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ಬೇಕು. ಅದೇ ರೀತಿ ಸರ್, ಈಗ ಸಾಹಿತ್ಯದ ಮೂಲಕನೇ ಒಬ್ಬ ವ್ಯಕ್ತಿ ನೈತಿಕತೆ ಮತ್ತೆ ಅವನ ಮೌಲ್ಯಗಳನ್ನ ಅರ್ಥಕೊಳ್ಳೋದು, ಇದು ನಡೀತಾ ಇರೋದು ಸಾಹಿತ್ಯದ ಮೂಲಕ ಅಂತ ಹೇಳ್ಬೋದು. ಆ ಜೀವಂತಿಕೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಸಾಹಿತ್ಯ ಎಷ್ಟು ಪ್ರಮುಖ ಅಂತ ಅನ್ಸುತ್ತೆ? ಸಾಹಿತಿ ಜೊತೆಗೆ ಸಾಹಿತ್ಯ ಎರಡೂ ಮುಖ್ಯ. ಸಾಹಿತ್ಯ ಅನ್ನೋದು ಮನುಷ್ಯನಿಗೆ ಅತಿ ಬೇಗ ಮನಸ್ಸಿಗೆ ಸ್ಪರ್ಶಿಸುವಂತ ಒಂದು ಮಾಧ್ಯಮ. ಅದು ನಿಮ್ ಮತ್ತು ಯಾವ್ದಂದ್ರು ಹೇಳ್ತೀರಂದ್ರೆ ಅಕ್ಸೆಪ್ಟ್ ಮಾಡಲ್ಲ ಜನ. ಪುಸ್ತಕದ ರೂಪದಲ್ಲಿ, ಬರಹ ರೂಪದಲ್ಲಿ, ಸಾಹಿತ್ಯದ ರೂಪದಲ್ಲಿ ಆ ಜನರಿಗೆ ಕೊಡಿ ನೀವು. ಅದನ್ನ ಅವ್ರಿಗೆ ಇಷ್ಟ ಆಯ್ತಂದ್ರೆ 4 ಜನಕ್ಕೆ ಹೇಳ್ತಾರೆ. ನೀವು ವಾಸ್ತವಿಕವಾಗಿ ಈಗ ನೋಡೋದಕ್ಕಿಂತ ಸ್ವಲ್ಪ ಹಿಂದೆ ಹೋದಾಗ ರಾಮನ್ ಯಾರು ನೋಡಿದ್ದು ನಾವು? ಆತನ ಚಿಂತನೆಗಳು ಸಾಹಿತ್ಯಿಕವಾಗಿ ಬಂದಾಗ್ತಾರೆ. ನಾವು ರಾಮನ ಒಂದು ವ್ಯಕ್ತಿತ್ವವನ್ನು ನಾವು ಸಂಭ್ರಮಿಸ್ತಾ ಇರೋದು. ರಾವಣ ಆತನ ನೋಡಿದ್ವಾ? ಆತನು ಸಾಹಿತ್ಯಿಕವಾಗಿ ಬಂದಾಗ, ದಾಖಲೆ ಆದಾಗ ಮಾತ್ರ ಆ ಮನುಷ್ಯನ ಇಂಥವ ವ್ಯಕ್ತಿತ್ವ ಅಂತೇಳಿ. ಯುಧಿಷ್ಠರನ್ನ ನೋಡಿದ್ವಾ ನಾವು? ನೋಡಿಲ್ಲ. ಆದ ಧರ್ಮನಿಷ್ಠೆಯನ್ನ ಯಾವ ರೀತಿ ನೋಡಿದ್ವಿ? ಒಂದು ದಾಖಲೆ ಆಯ್ತು ಅನ್ನೋ ರೂಪಕ್ಕೋಸ್ಕರ ನೋಡ್ತಾ ಇದ್ದೀವಲ್ಲ. ದುರ್ಯೋಧನ, ಆತನ ಅಹಂಕಾರ, ದರ್ಪ ಇತ್ತು, ಆಡಳಿತ ಇತ್ತು, ಇವನ್ನೆಲ್ಲ ನೋಡಿದ್ವ ನಾವು? ಇಲ್ವಲ್ಲ. ದಾಖಲೆ ಇತ್ತು ಅಥವಾ ಒಂದು ಬರಹ ಸಾಹಿತ್ಯಿಕವಾಗಿತ್ತು, ಅದನ್ನ ತಗೊಂಡು ಅದನ್ನ ಸ್ವೀಕಾರ ಮಾಡ್ಕೊಂತ ಇದ್ದೀವಿ. ಬುದ್ಧ ಹೀಗಿದ್ರು,
ಇಲ್ವಲ್ಲ, ನೋಡಿಲ್ಲ ನಾವು. ಬಟ್ ಅದು ದಾಖಲೆಯಾಗಿ ನಮ್ಮಲ್ಲಿ ಒಂದು ಸಾಹಿತ್ಯಿಕ ಬರವಣಿಗೆಯಾಗಿ ನಮ್ಮಲ್ಲಿ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಹೀರೋ ಇದ್ದಂಗಿದ್ದಾರೆ ಜೀವನಕ್ಕೆ, ಇವರು ವಿಲನ್ ಇದ್ದಂಗಿದೆ ಮಾಡ್ಕೊಂಡಿದ್ದೀವಿ ನಾವು. ಅವ್ರು ಇರ್ತಕ್ಕಂಥ ಸತ್ಯಾಂಶವನ್ನ ಬರೆದ್ರು, ಆದ್ರೆ ನಾವು ಡಿವೈಡ್ ಮಾಡಿದ್ದೆ ಯಾರು? ಮನುಷ್ಯ, ನಾವೇ ತಾನೆ, ಓದುಗರು ತಾನೆ. ಹಾಗಾಗಿ ಸಾಹಿತ್ಯ ಮತ್ತು ಸಾಹಿತಿ ಅವರ ಚಿಂತನೆಗಳು ಈ ರೀತಿಯಲ್ಲಿ ದಾಖಲೆಯಾದಾಗ ಅಥವಾ ಬರವಣಿಗೆ ಅಕ್ಷರವನ್ನ ರೂಪದಾಗ ಮುಂದುವರುತ್ತವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ ಚಿಂತನೆಗಳನ್ನ ಅವ್ರ ಬಾಯಲ್ಲಿ ಹೇಳಿದ್ರೆ ಕೇಳ್ತಿದ್ರ? ಅವ್ರು ಬರೆದು ಹೋದ್ರು. ಅವರು ಕಾಲ ಆದರೂ ಸಹ ಇವತ್ತು ಅವರ ಬರಹಗಳು, ಅವರ ಚಿಂತನೆಗಳು ಸಮಾಜವನ್ನ ಸುಧಾರಿಸ್ತಿದೆಯಲ್ಲ. ಈ ಸಾಹಿತ್ಯದಿಂದ ಈಗ ಹೇಳಿ, ಸಾಹಿತ್ಯದಿಂದ ಸುಧಾರಿಸುತ್ತಾ ಇಲ್ಲ ಸಮಾಜ? ಖಂಡಿತವಾಗ್ಲೂ ಆಗ್ಲೇಬೇಕಾದಂತ ಕೆಲಸ. ಮತ್ತೆ ಇನ್ನೊಂದು, ವ್ಯಕ್ತಿ ಸತ್ತಿರಬಹುದು, ವ್ಯಕ್ತಿ ಅವನ ಏನು ಕೊನೆ ಆಗಿರಬಹುದೇನೋ, ಆದ್ರೆ ಆತನ ವಿಚಾರಗಳಿಗೆ ಜೀವಂತಿಕೆ. ಒಮ್ಮೆ ಒಬ್ಬ ವ್ಯಕ್ತಿಯ ಸಕಾರಾತ್ಮಕ ಚಿಂತನೆಗಳು ಸಮಾಜದಲ್ಲಿ ಉಳಿದು ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ನಶಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸಂವೇದನೆಗಳಿಗೂ ಕೂಡ ಧ್ವನಿಯಾಗಿ ಸಾಹಿತ್ಯ ಇರ್ಲೇಬೇಕು. ಯಾಕಂದ್ರೆ ಸಾಹಿತಿ ಸಂವೇದನಾಶೀಲತೆ ಇದೇನಿದೆ, ಒಂದು ಬರವಣಿಗೆ ಅಥವಾ ಅಕ್ಷರ ರೂಪ ಕೊಡ್ತೀವಿ, ಹೆಂಗ್ ಕೊಡ್ತೀವೋ ಇದು ಅವಿಭಾಜ್ಯ ಅಂಗಗಳಿದ್ದಂಗೆ. ಒಂದಕ್ಕೊಂದು ಬಿಟ್ಟು ನಾನು ಇದನ್ನ ಇಲ್ಲಿ ಬಂದಿದೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಂಡ ಅನುಭವದ ಸಂತಸ ಕ್ಷಣದ ತೃಪ್ತಿ, ಆ ತೃಪ್ತಿಯೊಂದಿಗೆ ನಾನು ಏನ್ ಕಂಡುಕೊಂಡೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್, ಸಾಹಿತ್ಯದಲ್ಲಿ ಜೀವನೋಪಾಯಕ್ಕೆ ಒಂದಷ್ಟು ಸವಾಲುಗಳಿದೆ. ಖಂಡಿತ ಇದೆ, ಎಲ್ಲಿ ಒಂದಿಷ್ಟು ಅಲ್ಲ, ಎಲ್ಲಾ ಕಡೆನೂ ಇದೆ. ಏನಾಗುತ್ತೆ ಮ್ಯಾಮ್, ನಾನು ಲೇಖಕ, ಕವಿ, ಸಾಹಿತಿ ಅಂತಾರೆ ಅಂತ ಅದಷ್ಟು ಗೊತ್ತಿಲ್ಲ. ಬಟ್ ಆದರೆ ಅದನ್ನ ಪ್ರವೃತ್ತಿಯಾಗಿ ತೋರಿಸ್ಕೊಳ್ತೀನಿ ಹೊರತು ಅದನ್ನ ವೃತ್ತಿಯಾಗಿ ತೋರಿಸ್ಕೊಳಲ್ಲ ಅನ್ನೋದು ನಿಮ್ದೇ ಪ್ರಶ್ನೆ. ಅದು ನಾನು ಹೇಳಿದ್ದಲ್ಲ. ಏನಾಗಿದೆ ಮೇಡಮ್, ಇಲ್ಲಿ ಅನೇಕ ಸವಾಲುಗಳು ಬರ್ತವೆ. ಕೆಲವರು ವ್ಯಕ್ತಿಯನ್ನ ನೋಡಿ ಆತನ ಬರಹಗಳನ್ನ ಒಪ್ಕೊಳ್ಳಿರ್ತಾರೆ. ಇನ್ನು ಕೆಲವರು ಬರಹಗಳನ್ನ ನೋಡಿ ವ್ಯಕ್ತಿಯನ್ನ ಒಪ್ಪುಗೊಳ್ತಕ್ಕಂತಹ ಸಮಾಜವೂ ಇದೆ. ಈ ನಿಟ್ಟಿನಲ್ಲಿ ಆತ ಬರಿಬೇಕು, ಬರೆದ ಆದ ನಂತರ ಪ್ರಕಟವಾಗಬೇಕು, ಪ್ರಕಟವಾದ ನಂತರ ಬರಹಗಾರರನ್ನು ಕೊಂಡುಕೊಳ್ಳ ನಂತರ ಅದು ಮಾರುಕಟ್ಟೆಗೆ ಬರಬೇಕು, ಮಾರುಕಟ್ಟೆಗೆ ಬಂದ ನಂತರ ಅದನ್ನು ಖರೀದಿಸಬೇಕು, ಖರೀದಿಸಿದ ಆದ ನಂತರ ಓದಬೇಕು, ಓದಿದ ನಂತರ ಅದನ್ನ ಅವರು ಮರಣ ಮಾಡ್ಕೊಳ್ಬೇಕು. ಆದ ನಂತರ ಏನಾಗುತ್ತೆ, ಈ ಪುಸ್ತಕ ಇನ್ನೊಬ್ರಿಗೆ ತಗೊಳ್ಳಿಕ್ಕೆ ಹೇಳ್ಬೋದು ಅನ್ನೋ ಒಂದು ವಿಚಾರ ಬರುತ್ತೆ. ಅಲ್ಲಿವರೆಗೂ ನಾವೇನಾಗ್ಬೇಕು, ಲೇಖಕರು ಎಷ್ಟೋ ಕಷ್ಟ ಬಿದ್ದಿರ್ತಾನೆ. ಮೊದಲು ಆರ್ಥಿಕವಾಗಿ ಪ್ರೋತ್ಸಾಹ ಸಿಗಲ್ಲ, ಆರ್ಥಿಕವಾಗಿ ಸಬಲತೆ ಇದ್ರೆ ಏನ್ರ ಮಾಡ್ಬೋದು. ಇವ್ರು ಇಷ್ಟೆಲ್ಲಾ ಪ್ರೋಸೆಸ್ ಇಟ್ಕೊಂಡು ಒಬ್ಬ ಲೇಖಕ ಸಡನ್ಲಿ ಇನ್ನೊಂದು ಪುಸ್ತಕ ಕೊಟ್ಟು ಕ್ಲಿಕ್ ಆಗ್ಬೇಕಂತಂದ್ರೆ ಖಂಡಿತ ಅದು ಅಕ್ಷರ ಸುಳ್ಳು. ಯಾಕಂದ್ರೆ ಇನ್ನೊಂದು ಯಾವ್ದೋ ವೃತ್ತಿ ಇದೆ, ಸಾಹಿತ್ಯನಿಗೆ ತೃಪ್ತಿ ಕೊಡ್ತಾ ಇದೆ, ತಾಯಿ ಭುವನೇಶ್ವರಿ ಸೇವೆ ನಾವು ಮಾಡ್ಬೇಕು, ಸಾಹಿತ್ಯ ಶಾಲೆ ಸೇವೆ ಮಾಡ್ಬೇಕು, ಯಾವುದೇ ಬರ್ತಕ್ಕಂಥ ಆರ್ಥಿಕ ಒಂದು ಇದನ್ನ ನಾವು ಇದಕ್ಕೆ ಹಾಕಿ ತೃಪ್ತಿ ಪಡ್ಬೋದು ಹೊರತಾಗಿ ಈ ಒಂದು ಕಾರಣಕ್ಕೋಸ್ಕರ ವೃತ್ತಿಯಾಗಿ ಯಾರ ಆರಿಸ್ಕೊಳ್ತಾ ಇಲ್ಲ ನನ್ನ ವೈಯಕ್ತಿಕ ಭಾವನೆ. ಯಾಕಂದ್ರೆ ಅವನು ಪಬ್ಲಿಷ್ ಮಾಡಿ ಅವ್ನ ಮಾರ್ಕೆಟ್ ಹೋಗಿ ಓದಿ ಅದನ್ನ ಜನ ಮೆಚ್ಚುಗೆ ಪಡೆದು ಅವರು 4 ಜನಕ್ಕೆ ಸ್ಟೇಟಸ್ ಹಾಕಿ, ಇನ್ಸ್ಟಾ ಸ್ಟೋರಿ ಹಾಕಿ, ಸ್ನ್ಯಾಪ್ ಅಂತ ಹಾಕಿ ಇಷ್ಟು ಪ್ರೋಸೆಸ್ ಬರೋದಕ್ಕೆ ಆ ಲೇಖಕ ಎಲ್ಲಿ ಹೋಗ್ಬೇಕು, ಅವನ ಹೊಟ್ಟೆ ಪಾಡೇನು, ಈ ಒಂದು ವಿಚಾರಕ್ಕೋಸ್ಕರ ಆಮೇಲೆ ಮುಖ್ಯವಾಗಿ ಅವನಿಗೆ ಪ್ರೋತ್ಸಾಹ ಸಿಗಲ್ಲ. ಪ್ರಾರಂಭದಲ್ಲೇ ಖಂಡಿತವಾಗಿ ಯಾವ ಲೇಖಕನಿಗೂ ಪ್ರೋತ್ಸಾಹ ಸಿಗಲ್ಲ. ನನಗೆ ಅಂತಿದ್ರು, ಫಾರ್ ಎಕ್ಸಾಂಪಲ್, ಇವನೇನ್ ಬರೀತಾನೆ ಕೆಲಸ ಅಲ್ಲ, ನನಗಂದ್ ಇವನೇನ್ ಬರೀತಾನೆ ಕೆಲಸ ಅಲ್ಲ, ಹೋಗಿ ಜುಬ್ಬ ಹಾಕೊಂಡು ಹೋಗ್ತಾನ, ಕವಿಗೋಷ್ಠಿ ಮಾಡಿ ಬರ್ತಾನ ಅಂದ ಮಾತು. ನಾವು ನಮ್ಮ ಸ್ನೇಹಿತ, ನಮ್ಮ ಗೊತ್ತಿರೋನು ಕಾರ್ತಿಕ್ 2 ಪುಸ್ತಕ ಬರೆದಾನೆ, ಒಳ್ಳೆ ಬರಹಗಾರ. ಬರೆಯುವವರೆಗೂ ಹೋಗುವವರೆಗೂ ಎಲ್ಲರೂ ಅಂತಾರೆ, ಬರೆದ ನಂತರ ಪರಿಚಯಿಸೋದು ಅದು ಒಳ್ಳೇದೇ. ಆದ್ರೆ ಅದಕ್ಕಿಂತ ಮುಂಚೆ ಆಗುವ ಮಾನಾಪಮಾನಗಳು ಅದನ್ನೆಲ್ಲ ನಾವು ಅವಾಗೆ ಗ್ರಹಿಸ್ಕೊಂಡಿದ್ರೆ ಈಗ ಪ್ರಮ ಬಂದ್ ಕೂರ್ಲಿಕ್ಕೆ ಸಾಧ್ಯ ಇದ್ದಿಲ್ಲ. ಅದು ಯಾರಿಗೂ ಕಾಣದೇ ಇರುವಂತಹ ಒಂದು ಹಿಂದಿನ ನೋವು ಅಂತಾನು ಅದು ಅಂದವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಅನ್ಸ್ಕೊಂಡವ್ರಿಗೆ ಅದು ಅವ್ರು ಮರ್ತಿರ್ಬೋದು, ಅನ್ಸ್ಕೊಂಡವ್ರಿಗೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಅವಾಗ ಅವ್ರು ಅಂದ್ರಲ್ಲ ಆ ಮಾತು. ಇದೇನೇ ಆಗಿರ್ಲಿ, ಒಂದು ನಮ್ಮ ಒಂದು ಸಂತೃಪ್ತಿಗಾಗಿ ಅಥವಾ ನಮ್ಮದೇ ಒಂದಷ್ಟು ಆತ್ಮತೃಪ್ತಿ ಅನ್ನೋದು
ಓದೋದಕ್ಕೋಸ್ಕರ ಸಾಹಿತ್ಯ ಅನ್ನೋದೇ ತೃಪ್ತಿ ಮೇಡಮ್. ಪುಸ್ತಕ ಬೇಕು, ಓದ್ಲೇಬೇಕು. ಓದು ಅನ್ನೋದೇ ತೃಪ್ತಿ. ಸಾಹಿತ್ಯ ಅನ್ನೋದು ಅತೀವ ಸಂತೃಪ್ತಿ. ಅದು ನಾವ್ ಯಾವ ವಿಚಾರವನ್ನ ಆಯ್ಕೊಳ್ತೇವೋ, ಸಾಹಿತ್ಯಕ್ಕೆ ನೋಡಿ ಒಂದೇ ವಿಚಾರಕ್ಕೆ ಸಾಹಿತ್ಯ ಅಂಟ್ಕೊಂಡಿಲ್ಲ, ಯಾರು ಹೇಳಿ ಇಲ್ಲ ಒಂದೇ ವಿಚಾರಕ್ಕೆ ಅಂಟುಕೋ ಸಾಹಿತ್ಯ ಅಂತ ಹೇಳಿ. ಎಲ್ಲಾ ವಿಚಾರಗಳಲ್ಲೂ ಸಾಹಿತ್ಯ ಇದೆ. ನಮಗೆ ಯಾವ್ಯಾವ ಅಭಿಲಾಷೆ ಇದೆ, ಆ ವ್ಯಕ್ತಿಗೆ ಓದುಗನಿಗೆ ಯಾವ್ಯಾವ ವಿಷಯಗಳು ಅಭಿಲಾಷೆ ಇದೆ, ಆಸಕ್ತಿ ಇದೆ, ಆ ಆಸಕ್ತಿಯ ಮೇರೆಗೆ ಆ ಮನುಷ್ಯ ಪುಸ್ತಕವನ್ನು ಕೊಂಡ್ಕೊಳ್ತಾನೆ, ಮತ್ತೆ ಓದ್ತಾನೆ. ಅದಾದ ನಂತರ ಅವನು ಏನೋ ರೂಪಿಸ್ಕೊಳ್ತಾನೆ. ಸಾಹಿತ್ಯ ಅನ್ನೋದು ಒಂದು ತೃಪ್ತಿ. ಒಟ್ಟಾರೆ ಎಲ್ಲಾ ಜ್ಞಾನ ಶಿಸ್ತುಗಳಿಗೂ ಕೂಡ ಮೂಲ ಸಾಹಿತ್ಯನೇ ಅಂತಾನೆ ಹೇಳ್ಬೋದು. ನೀವಾಗ್ಲೇ ಹೆಸರಿಸಿದಂಗೆ ಹಲವು ಮಹಾನ್ ವ್ಯಕ್ತಿಗಳೇನಿದ್ದಾರೆ, ಅವರು ಬಿಟ್ಟು ಹೋಗಿರುವಂತಹ ವಿಚಾರಗಳು ಜೀವಂತವಾಗಿರೋದು ಸಾಹಿತ್ಯದ ಮೂಲಕ. ನಾವ್ ಇಷ್ಟು ನಾವು ಪಟ್ಟಿ ಮಾಡ್ತೀವಿ ಅಂದ್ರೆ ಅವ್ರು ಯಾರು ನಮ್ಮ ಜೊತೆ ಇವತ್ತಿಲ್ಲ, ಆದ್ರೆ ಅವ್ರ ಚಿಂತನೆಗಳಿದೆ, ಇವತ್ತಿಗೂ ಇದೆ. ನನ್ನ ಸ್ಮೃತಿ ಪಟಲದಲ್ಲಿದ್ದಾವೆ, ನಿಮ್ ಕಡೆನಿದ್ದಾವೆ, ಮತ್ತೆ ಇಲ್ಲಿ ಇರ್ತಕ್ಕಂಥ ಕಚೇರಿ ಅಷ್ಟು ಜನಕ್ಕೆ ಇದಾವೆ. ಅಂದ್ರೇನು, ಆ ಚಿಂತನೆಗಳಿಗೆ ಅವರು ಹೋಗ್ಬಿಟ್ರು, ಒಗ್ಗಿಸ್ಕೊಂಡಿದ್ರು ತಾನೇ. ನಾವು ಸ್ವೀಕಾರ ಮಾಡಿದಕ್ಕೋಸ್ಕರ ಅವ್ರು ಇವತ್ತು ನೆನೆಸ್ತಾ ಇದ್ದೇವೆ, ಮರಣ ಮಾಡ್ತಾ ಇದ್ದೇವೆ. ಹಾಗಾಗಿ ವ್ಯಕ್ತಿ ಕೊನೆ ಆಗ್ಬಹುದು, ವ್ಯಕ್ತಿತ್ವ ಮತ್ತು ಚಿಂತನೆಗಳು ಕೊನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದ್ ಕಡೆ ನೋಡೋದಾದ್ರೆ ಸರ್, ನೀವು ಮೂಲತಃ ಅಂದ್ರೆ ಉತ್ತರ ಕರ್ನಾಟಕ ಭಾಗದವರು, ನಿಮ್ಮ ಭಾಷೆ, ಶೈಲಿ, ಸ್ಥಳೀಯತೆ ಬೇರೆ, ಅಲ್ಲಿನ ಪ್ರಸಿದ್ಧ ತಾಣ ಹಂಪೆ ಇದೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ಮ ಬರವಣಿಗೆಯಲ್ಲಿ ಯಾವ ರೀತಿ ಅದನ್ನ ಅಂದ್ರೆ ಭಾಷೆ ಬಳಸುವಂತ ರೀತಿ ಇರಬಹುದು, ಆ ಸೊಗಡನ್ನ ತರೋದು, ಆ ತರದ ವಿಚಾರಗಳನ್ನ. ಹಂಪಿ ಕಡೆ, ನಾವು ಹಂಪಿ ಕಡೆಯವರು, ಅದಕ್ಕೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಾನು ಇಲ್ಲಿ ಬಂದ್ರು ಹಂಪಿ ಅಂತ ನೆನೆಸ್ಕೊಟ್ಟೆ, ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ಅಲ್ಲಿ ಅತ್ಯಂತ ವೈಭವವಾಗಿ ನಡೀತಕ್ಕಂಥ ಒಂದು ರಾಜಾಡಳಿತ, ಆ ವೈಭವ, ಆ ಶೌರ್ಯ, ಆ ಪರಾಕ್ರಮ, ಆ ಯುದ್ಧಗಳು, ಅದು ಹೇಳ್ತಾ ಇರ್ತದು ಇತಿಹಾಸದ ಪುಟಗಳಲ್ಲಿ. ಇವತ್ತಿಗೂ ಸಹ ಅಳಿಯದೇ ಇರ್ತಕ್ಕಂಥ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಬಹಳ ಹೆಮ್ಮೆ ಇದೆ ಆ ವಿಜಯನಗರ ಜಿಲ್ಲೆಯನ್ನು ಅಂತ ಹೇಳ್ಕೊಳ್ಳಿಕ್ಕೆ. ಹಂಪಿ ಕುರಿತಂತೆ ನನ್ನ ಸ್ಮೃತಿ ಬರ್ತಕ್ಕಂಥ ಒಂದಿಷ್ಟು ಸಾಲುಗಳು. ಹಂಪೆಯ ಹೃದಯ ಗರ್ಭದ ಗಂಭೀರ ಗಾನ ಇದು, ಶಿಲಾಶ್ರೇಣಿಗಳ ನಿಶಬ್ದ ನಾಭಿಯಲ್ಲಿ ಶತಮಾನ ಸಂಚಿತ ಶ್ವಾಸ, ವಿರೂಪಾಕ್ಷ ದಿವ್ಯ ಚೈತನ್ಯದಲ್ಲಿ ಕಾಲ ಪ್ರವಾಹದ ಪರಮಾವತಾರ, ತುಂಗಭದ್ರಾ ತರಂಗ ಮಾಲೆಯಲ್ಲಿ ತತ್ವ ಚಿಂತನೆಯ ತಾರಕ, ವಿಜಯನಗರ ವೈಭವದಲ್ಲಿ ಅನಾವರಣಗೊಳ್ಳುವ ಆಧ್ಯಾತ್ಮಿಕ ಸತ್ಯವುದು. ರಥಚಕ್ರ ವೃತ್ತಿಯಲ್ಲೂ ಇತಿಹಾಸ ಚೇತನದ ಚಲನವಲನವಿದೆ. ಮಂಟಪ ಸ್ತಂಭಗಳಲ್ಲಿ ಮೌನ ಮಾಧುರ್ಯದ ಮಹಾಕಾವ್ಯದ ಗಾನಗಳೂ ಇವೆ. ಪ್ರತಿ ಶಿಲ್ಪದಲ್ಲೂ ಸಂಸ್ಕೃತಿಯ ಸಂಕೇತವೂ ಸಹ ಇಂದಿಗೂ ಅಡಗಿದೆ. ಸಂಗೀತ ಸ್ತಂಭಗಳ ಸರಣಿಯಲ್ಲಿ ಸೃಷ್ಟಿ ಸ್ಪಂದನದ ಸೂಕ್ಷ್ಮನಾದವು ಇಂದಿಗೂ ಕೇಳ್ತಾ ಇದೆ. ವಿದ್ಯುತ್ ಪರಾಕ್ರಮಿಗಳ ವೀರಗಾಥೆಯಲ್ಲಿ ವೈಚಾರಿಕ ವೈಭವವೂ ಅಡಗಿತ್ತು. ಆಸ್ಥಾನ ಕವಿಗಳ ಕಾವ್ಯಧಾರೆಯಲ್ಲಿ ಅಮೃತ ಸಾರಸತ್ವದ ಪ್ರವಾಹವೂ ಹರಿದಿತ್ತು. ಕೃಷ್ಣದೇವರಾಯ ಕೀರ್ತಿ ಕಿರೀಟದಲ್ಲಿ ಕಾಳಜಯದ ಕಿರಣವು, ಕಾಲಾತೀತೆಯ ಕವಚದಲ್ಲಿ ಕಾವ್ಯನಾದ ಪ್ರಬಂಧನವೂ ಸಹ ಮುಳುಗೋಗಿತ್ತು. ಹಂಪಿ ಅಂದ್ರೆ ಬರೀ ಒಂದು ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಅಲ್ಲ, ಒಬ್ಬ ರಾಜ ಆಡಳಿತ ರಾಜ್ಯವೂ ಅಲ್ಲ. ಹಂಪಿ ಅಂದರೆ ಶಿಲೆಯಲ್ಲಿ ಶಾಶ್ವತೆಯ ಶಿಲ್ಪಿತ ಸೌಂದರ್ಯ ಸಾಕ್ಷಾತ್ಕಾರವನ್ನಗೊಳಿಸತಕ್ಕಂತಹ ಕ್ಷೇತ್ರ. ನಿಶಬ್ದದಲ್ಲಿ ನಾದ ಬ್ರಹ್ಮದ ನಿರಂತರ ಅನುವಾದ, ಭೂತಕಾಲದ ಪ್ರತಿಬಿಂಬದಲ್ಲಿ ಭವಿಷ್ಯದ ದೀಪ್ತಿಮಾನದ ದಿಕ್ಕು, ಭಾರತಾತ್ಮದ ಅಕ್ಷಯವು, ಅಚಲವು, ಅದ್ವಿತೀಯ ಸಂಕೇತವು ನನ್ನ ವಿಜಯನಗರ. ತುಂಬಾ ಸೊಗಸಾಗಿದೆ ಸರ್. ಅದೇ ಆ ಒಂದಷ್ಟು ಪ್ರಕೃತಿಯ ಮೆರಗು, ಅದು ಐತಿಹಾಸಿಕ ವೈಭವ ಎಲ್ಲಾನು ಸಮ್ಮಿಶ್ರಿತ ಆಗಿರುವಂತಹ ಒಂದು ತಾಣ, ತುಂಬಾನೇ ಸೊಗಸಾಗಿರುವಂತದ್ದು. ಸೊ ಇವತ್ತಿನ ಕಾಲಘಟ್ಟದಲ್ಲಿ ಸರ್ AI ಬಂದಿದೆ, ನಮ್ ಜೊತೆ ನಮ್ಮಂತೆಯೇ ಒಂದು ಸ್ಪಂದಿಸುವಂತಹ ಇದನ್ನ ಹೊಂದಿದೆ ಅಂತ. ನಾವು ಕೇಳಿದ್ದನ್ನ ಸ್ಪಂದಿಸುವಂತ, ನಮ್ಮಂತೆ ಅಂತಲ್ಲ. ಓಕೆ. ಸೊ ಅದರ ಆ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವಾಗ ಏನು ಸವಾಲು ಅನ್ಸ್ಬೋದು? ಅದು ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಅಂತ ಅನ್ಸುತ್ತಾ? ಮನುಷ್ಯನ ಚಿಂತನೆಗಳಿಗೆ ಅಡ್ಡಲಾಕುವಂಥದ್ದು. ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯಲ್ಲ, ಹೊನ್ನು ಮಾಯ ಎಂಬರು ಹೊನ್ನು ಮಾಯಲ್ಲ, ಮಾಯೆ. ಅಂತದ್ ಬರೀಲಿ ಒಂದ್ ಯಾವ್ದಾರು, ನಗುವುದು ಸಹಾಯ ಧರ್ಮ, ನಗಿಸುವುದು ಸಹಾಯ ಪರಧರ್ಮ, ಬರೀಲಿ ಅಂತದ್ ಯಾವ್ದಾರು ಒಂದು. ಕಲಬೇಡ ಕೊಲಬೇಡ ಉಸಿನಿ
ಇವನ್ ಯಾವ್ದು ಬರೆಯಲ್ಲ. ಇದನ್ನ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯ, ಬರೀಲಿಕ್ಕೆ ಅಷ್ಟೇ ಸಾಧ್ಯ, ಹೊರತಾಗಿ ಅದು ಖಂಡಿತ ಸಾಧ್ಯ ಇಲ್ಲ. ತುರ್ತು ಪರಿಸ್ಥಿತಿಗಳಿಗೆ ಅನಿವಾರ್ಯವಾಗಿ ಬಳಸಿಕೊಳ್ಳುವಂತಹ ಒಂದು ಮಾಧ್ಯಮ ಅಥವಾ ವೇದಿಕೆ ಹೊರತಾಗಿ ಅವಶ್ಯಕವಾಗಿ ನಮಗೆ ಬೇಕಾಗುವಂತಹ ನನ್ನ ಭಾವನೆಯಲ್ಲಿ ಅವಶ್ಯಕವಾಗಿ ಬೇಕಾಗುವಂತದ್ದೇನಿಲ್ಲ. ಅನಿವಾರ್ಯವಾಗಿ ಇದೆ ಅನ್ನೋದ್ಗಳು ಬಳಸ್ಕೋಬಹುದು ಹೊರತಾಗಿ ನನಗೆ ಇದು ಬೇಕೇ ಬೇಕು. ಈಗ ಸಪೋಸ್ ನಾನೇ ಎಷ್ಟು ಮೈಗಳಾಗಿದ್ದೀನಿ, ಇದು ಏನೋ ಬೇಕು ಅಂತ ಹೇಳಿದ್ರೆ ಪಟ್ 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 ಬಂದ್ಬಿಡುತ್ತೆ. ನಾವ್ ಎಲ್ಲಿವರೆಗೂ ಸೋರ್ಸ್ ಹುಡ್ಕೋದ್ ಬಿಟ್ಬಿಟ್ವಿ ಈಗ. ಹಾಗಾಗಿ ಅವಶ್ಯಕತೆ ಅನ್ನೋದು ನಾನು ಒಪ್ಪಲ್ಲ, ಅನಿವಾರ್ಯ ಇದೇನೋ ಕಾರಣಕ್ಕೆ ಬಳಸ್ಬೋದ ಹೊರತಾಗಿ ಇದು ಅವಶ್ಯ ಅನ್ನೋದಕ್ಕೆ ನಾನು ಖಂಡಿತ ಒಪ್ಪಲ್ಲ. ಇದೇ ರೀತಿ ಒಂದು ಫಾರ್ ಚೇಂಜ್ ಒಂದು ರ್ಯಾಪಿಡ್ ಫೈರ್ ಇದ್ ಮಾಡೋಣ ಸರ್. ನಿಮ್ಮ ಮೊದಲ ಬರಹ ಕವನ. ಬರವಣಿಗೆ ನಿಮ್ಗೆ ಹವ್ಯಾಸನ ಅಥವಾ ಧ್ಯೇಯನ? ಜನತೆ ಮುಟ್ಟಿಸ್ಬೇಕಷ್ಟೇ. ಪದ್ಯದಲ್ಲಿ ನಿಮ್ಮ ಬರವಣಿಗೆ ಶೈಲಿ ಏನು? ಆಧ್ಯಾತ್ಮ, ಪ್ರೀತಿ. ನಿಮ್ಗೆ ಹೆಚ್ಚು ಇಷ್ಟವಾದ ಲೇಖಕ? ಗುಂಡಪ್ಪನವರು. ಕವನ ಅಥವಾ ಕತೆ ಯಾವ್ದು ಫೇವರೇಟ್? ಕವನ. ದಿನದಲ್ಲಿ ಎಷ್ಟು ಸಮಯ ನೀವು ಬರಿತೀರಿ? ಬಿಡುವುದಾಗೆಲ್ಲ ಬರಿತೀನಿ. ನಿಮ್ಮ ಒಂದು ಸಾಲಿನಲ್ಲಿ ಜೀವನದ ಅರ್ಥವನ್ನ ಹೇಳೋದಾದ್ರೆ? ಅನುಭವಗಳ ಪಾಠಶಾಲೆ. ನಿಮ್ಗೆ ಪ್ರೇರಣೆ ಕೊಡುವಂತಹ ವ್ಯಕ್ತಿ? ಅಪ್ಪ. ಓದುಗರಿಗೆ ಒಂದು ಸಂದೇಶ? ಓದಿ. ಸೋಷಿಯಲ್ ಮೀಡಿಯಾ ಬರವಣಿಗೆಯಲ್ಲಿ ಸಹಾಯವಾಗುತ್ತಾ? ಆಗುತ್ತೆ. ನಿಮ್ಮ ಕನಸಿನ ಕೃತಿ ಯಾವುದು? ಜನರು ಒಪ್ಪಿಕೊಂಡು ಅಪ್ಪಿಕೊಳ್ಳುವುದು. ವಿಮರ್ಶೆ ಸ್ವೀಕರಿಸ್ತೀರಾ ಅಥವಾ ತಪ್ಪಿಸ್ತೀರಾ? ಖಂಡಿತ ಸ್ವೀಕರಿಸ್ತೇನೆ. ಸಾಹಿತ್ಯ ಅಂದ್ರೆ ತೃಪ್ತಿ. ನಿಮ್ಮ ಬರಹದ ಗುರಿ ಏನು? ಸಮಾಜ ಪೂರಕ ಅಥವಾ ಸಕಾರಾತ್ಮಕ ಕಡೆ ಹೋಗೋದು. ನಿಮ್ಮನ್ನ ನೀವು ವರ್ಣಿಸ್ಬೇಕಾದ್ರೆ? ಪರಿಪೂರ್ಣನಲ್ಲ. 1 ನಿಮಿಷದಲ್ಲಿ ಕವನ ಬರೆಯಲು ಸಾಧ್ಯವೇ? ಖಂಡಿತ ಇದೆ. ಯಾವ ವಿಷಯ ನಿಮ್ಗೆ ಹೆಚ್ಚು ಬರೆಯಲು ಪ್ರೇರೇಪಿಸುತ್ತೆ? ಅನುಭವ. ನಿಮ್ಮ ಮೊದಲ ಓದುಗ ಯಾರು? ನೆನ್ಪು ಮಾಡ್ಕೊಳ್ಬೇಕಾಗತ್ತೆ, ಗೊತ್ತಿಲ್ಲ. ಕನ್ನಡ ಸಾಹಿತ್ಯದ ಭವಿಷ್ಯ ಹೇಗಿದೆ? ಜೋರಾಗಿದೆ. ಕೊನೆಗೆ ಸಾಹಿತ್ಯವೇ ಜೀವನವೇ? ಅವಶ್ಯಕವಾಗಿ ಬೇಕು. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮೊಟ್ಟಿಗೆ ಕಾರ್ತಿಕ್ ಅವರು ಒಂದಷ್ಟು ವಿಷಯಗಳನ್ನ, ಹೊಸ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಏನಂತಂದ್ರೆ, ಜೀವನದಲ್ಲಿ ಒಬ್ಬ ಲೇಖಕ ಆದವರು ತುಂಬಾ ಪ್ರಸಿದ್ಧಿ ಪಡೆದುಕೊಳ್ಳೋದಕ್ಕಿಂತ ಓದುಗನ ಮನಸ್ಸಲ್ಲಿ ಉಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಅವರ ಮಾತುಗಳಲ್ಲೂ ಕೇಳ್ಬೋದು. ಅದನ್ನ ಮನವರಿಕೆ ಮಾಡ್ಕೊಂಡಂತಾಯ್ತು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಲೇಖಕರೊಂದಿಗೆ ನಾನು ಭೇಟಿ ಆಗ್ತೇನೆ. ನಮಸ್ಕಾರ.